ನೋಡಿ, ನಾವು ನಾರ್ಮಲಾಗಿ ಹೆಂಗೆ ಗೊತ್ತಾ, ಸಾಧಾರಣವಾಗಿ ನಾವು ಹೆಂಗೆ ಅಂದರೆ ಎಷ್ಟೇ ಏಟ್ ಬೀಳ್ತಾ ಇದ್ರು ಏಟ್ ತಿಂತೀವಿ ಹೊರತು ಕಲಿಯಲ್ಲ. ನಮ್ಮ ಬುದ್ಧಿ ಅದು. ಏಟ್ ಮೇಲೆ ಏಟ್ ಬೀಳ್ತಾ ಇರ್ತೈತೆ, ಆದರೆ ಅದ್ರ ಬಗ್ಗೆ ಸ್ವಲ್ಪ ತಿಳುವಳಿಕೆ ಮಾಡ್ಕೊಳ್ಳೋಣ, ಯಾಕೆ ನಾವು ಇಷ್ಟು ಕಷ್ಟಪಡ್ತಾ ಇದ್ದೀವಿ ಅಂತ ಅದ್ರ ಬಗ್ಗೆ ಸ್ವಲ್ಪ ಗಮನ ಇಟ್ಟು ನಾವು ಕೇಳೋದಿಲ್ಲ. ನಾವು ನೋಡಿ ಎಲ್ಲದಕ್ಕೂ ಟೈಮ್ ಕೊಡ್ತೀವಿ. ರೀಲ್ಸ್ ನೋಡ್ತೀವಿ, ಫೇಸ್ಬುಕ್ ನೋಡ್ತೀವಿ, ಇನ್ಸ್ಟಾಗ್ರಾಮ್ ನೋಡ್ತೀವಿ, ಊರಲ್ಲಿ ಏನಾಯಿತು ನೋಡ್ತೀವಿ, ಅಲ್ಲೇನಾಯಿತು ನೋಡ್ತೀವಿ, ಇಲ್ಲೇ ಜನ ಸತ್ರು ನೋಡ್ತೀವಿ, ಅಡುಗೆ ಮಾಡೋದು ಹೆಂಗೇನು ಕಲಿತೀವಿ, ಚಟ್ನಿ ಮಾಡೋದು ಹೆಂಗೇನು ಕಲಿತೀವಿ, ಬಿರಿಯಾನಿ ಮಾಡೋದು ಹೆಂಗೇನು ಕಲಿತೀವಿ, ಆದರೆ ಏಟ್ ಎಲ್ಲಿ ಬೀಳ್ತಾಯಿತ್ತು ಅದ್ರ ಬಗ್ಗೆ ಕಲಿಯಲ್ಲ. ಸೊ ದಿಸ್ ಈಸ್ ಅವರ್ ಮೇನ್ ಪ್ರಾಬ್ಲಮ್. ಯಾವ ಭಾಗದಲ್ಲಿ ನಮಗೆ ಭಾಳ ನೋವು ಕೊಡುತ್ತೋ ಅದ್ರ ಬಗ್ಗೆ ಸ್ವಲ್ಪ ನಾವು ಗಮನ ಹರಿಸ್ಬಿಟ್ರೇ ಪರಿಹಾರ ಹೊಂದ್ಕೊಂಡ್ಬಿಡ್ತೀವಿ. ನೋಡಿ, ಹಣಕಾಸು ಮುಖ್ಯ ಇಲ್ಲ ಅಂತ ಹೇಳ್ಕೊಟ್ಟವರು ರಾತ್ರಿ ಆಗಲೂ ಅದನ್ನೇ ಯೋಚನೆ ಮಾಡ್ತಾ ಇರ್ತಾರೆ. ಇವತ್ತು ನಾವು ನೋಡಿ ದುಡ್ಡು ಮುಖ್ಯ ಇಲ್ಲ ಅಂತ ಹೇಳ್ತೀವಿ, ಆದರೆ ಬೆಳಿಗ್ಗೆಯಿಂದ ರಾತ್ರಿವರೆಗೆ ಯೋಚನೆ ಮಾಡೋದು ಯಾವುದ್ರ ಬಗ್ಗೆ? ಅದ್ರ ಬಗ್ಗೆನೇ. ಸೊ ಇಲ್ಲಿ ಬಂದಂತಹ ಮತ್ತು ಆನ್ಲೈನಲ್ಲಿ ನನ್ನನ್ನು ನೋಡ್ತಾ ಇರುವಂಥ ಎಲ್ಲರನ್ನೂ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮನ್ನು ಆಹ್ವಾನಿಸ್ತೇನೆ. ಆಮೆನ್. ಓಕೆ, ಫೈನಾನ್ಸ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಇವತ್ತು ಸಹ ಈ ಫೈನಾನ್ಸ್ ಸಬ್ಜೆಕ್ಟ್ ಮಾತಾಡ್ತಾ 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 ನಿಮ್ಮ ಲೈಫಲ್ಲಿ ಒಂದು ವ್ಯತ್ಯಾಸನ ತೊಗೊಂಬರುತ್ತೆ. ಆಮೆನ್. ನೋಡಿ, ಯಾವುದರಲ್ಲಿ ನಮಗೆ ತುಂಬ ಅವಶ್ಯಕತೆ ಇದೆಯೋ ಅದ್ರ ಬಗ್ಗೆ ತುಂಬ ತಿಳುವಳಿಕೆ ಇರಬೇಕು. ಇವತ್ತು ಒಂದು ವೇಳೆ ಎಷ್ಟು ಜನಕ್ಕೆ ಕಾಯಿಲೆ ಇದೆ ಅಂತ ಕೇಳಿದರೆ ಒಂದು 3 ಜನ 4 ಜನ ಕೈ ಎತ್ತುತ್ತಾರೆ ಚರ್ಚಲ್ಲಿ, ಎಲ್ಲ ಕಡೆಯಲ್ಲೂ. ಎಷ್ಟು ಜನಕ್ಕೆ ಹಣ ಅವಶ್ಯಕತೆ ಇದೆ ಅಂದರೆ ಎಲ್ಲರೂ ಕೈ ಎತ್ತುತ್ತಾರೆ. ಯಾಕಂದರೆ ಇವತ್ತು ಲೋಕಕ್ಕೆ ಬೇಕಾಗಿರೋದು ಆರೋಗ್ಯ ಅಲ್ಲ, ಹಣ. ಹಣ ಇದ್ದರೆ ಆರೋಗ್ಯನೂ ಜೊತೆಲೇ ಏನು ಮಾಡಿಬಿಡುತ್ತೆ, ಬಂದ್ಬಿಡುತ್ತೆ. ಹಣ ಇಲ್ಲದೆ ಇರೋದ್ರಿಂದನೇ ಎಲ್ಲ ಕಾಯಿಲೆನೂ ಬಂದಿರೋದು. ನಾವಿದ್ದಂಥ ಕಾಲಗಳಲ್ಲೆಲ್ಲ ನಮಗೆ ದುಡ್ಡು ಮುಖ್ಯ ಇಲ್ಲ, ಐಶ್ವರ್ಯ ಮುಖ್ಯ ಇಲ್ಲ, ಅದಿಲ್ಲ ಇದಿಲ್ಲ ಅಂತ ಹೇಳ್ಬಿಟ್ರು. ನೋಡಿ, ಹಣಕಾಸು ಮುಖ್ಯ ಇಲ್ಲ ಅಂತ ಹೇಳ್ಕೊಟ್ಟವರು ರಾತ್ರಿ ಆಗಲೂ ಅದನ್ನೇ ಯೋಚನೆ ಮಾಡ್ತಾ ಇರ್ತಾರೆ. ಇವತ್ತು ನಾವು ನೋಡಿ ದುಡ್ಡು ಮುಖ್ಯ ಇಲ್ಲ ಅಂತ ಹೇಳ್ತೀವಿ, ಆದರೆ ಬೆಳಿಗ್ಗೆಯಿಂದ ರಾತ್ರಿವರೆಗೆ ಯೋಚನೆ ಮಾಡೋದು ಯಾವುದ್ರ ಬಗ್ಗೆ? ಅದ್ರ ಬಗ್ಗೆನೇ. ರೈಟ್. ಸೊ ಯಾವ ಭಾಗದಲ್ಲಿ, ಇನ್ ವಿಚ್ ಏರಿಯಾ ವಿ ಆರ್ ಅಫೆಕ್ಟೆಡ್, ಯಾವ ಏರಿಯಲ್ಲಿ ನಾವು ಏಟ್ ಬಿದ್ದಿದ್ದೀವೋ ಅದ್ರ ಬಗ್ಗೆ ಭಾಳ ಕಲಿಬೇಕು. ನೋಡಿ, ಒಂದು ವೇಳೆ ನಮಗೆ ಫೈನಾನ್ಸಲ್ಲಿ ಏಟ್ ಬಿದ್ದಿದ್ರೆ ಅದ್ರ ಬಗ್ಗೆ ಕಲಿಬೇಕು. ಒಂದು ವೇಳೆ ಆರೋಗ್ಯ ಚೆನ್ನಾಗಿಲ್ಲ ಪಾಸ್ಟರ್ ನನಗೆ ಅಂದರೆ ನೀವು ಅದ್ರ ಬಗ್ಗೆ ಕೇಳಬೇಕು. ನೋಡಿ, ನಾವು ನಾರ್ಮಲಾಗಿ ಹೆಂಗೆ ಗೊತ್ತಾ, ಸಾಧಾರಣವಾಗಿ ನಾವು ಹೆಂಗೆ ಅಂದರೆ ಎಷ್ಟೇ ಏಟ್ ಬೀಳ್ತಾ ಇದ್ರು ಏಟ್ ತಿಂತೀವಿ ಹೊರತು ಕಲಿಯಲ್ಲ. ನಮ್ಮ ಬುದ್ಧಿ ಅದು. ಏಟ್ ಮೇಲೆ ಏಟ್ ಬೀಳ್ತಾ ಇರ್ತೈತೆ, ಆದರೆ ಅದ್ರ ಬಗ್ಗೆ ಸ್ವಲ್ಪ ತಿಳುವಳಿಕೆ ಮಾಡ್ಕೊಳ್ಳೋಣ, ಯಾಕೆ ನಾವು ಇಷ್ಟು ಕಷ್ಟಪಡ್ತಾ ಇದ್ದೀವಿ ಅಂತ ಅದ್ರ ಬಗ್ಗೆ ಸ್ವಲ್ಪ ಗಮನ ಇಟ್ಟು ನಾವು ಕೇಳೋದಿಲ್ಲ. ನಾವು ನೋಡಿ ಎಲ್ಲದಕ್ಕೂ ಟೈಮ್ ಕೊಡ್ತೀವಿ. ರೀಲ್ಸ್ ನೋಡ್ತೀವಿ, ಫೇಸ್ಬುಕ್ ನೋಡ್ತೀವಿ, ಇನ್ಸ್ಟಾಗ್ರಾಮ್ ನೋಡ್ತೀವಿ, ಊರಲ್ಲಿ ಏನಾಯಿತು ನೋಡ್ತೀವಿ, ಅಲ್ಲೇನಾಯಿತು ನೋಡ್ತೀವಿ, ಇಲ್ಲೇ ಜನ ಸತ್ರು ನೋಡ್ತೀವಿ, ಅಡುಗೆ ಮಾಡೋದು ಹೆಂಗೇನು ಕಲಿತೀವಿ, ಚಟ್ನಿ ಮಾಡೋದು ಹೆಂಗೇನು ಕಲಿತೀವಿ, ಬಿರಿಯಾನಿ ಮಾಡೋದು ಹೆಂಗೇನು ಕಲಿತೀವಿ, ಆದರೆ ಏಟ್ ಎಲ್ಲಿ ಬೀಳ್ತಾಯಿತ್ತು ಅದ್ರ ಬಗ್ಗೆ ಕಲಿಯಲ್ಲ. ಸೊ ದಿಸ್ ಈಸ್ ಅವರ್ ಮೇನ್ ಪ್ರಾಬ್ಲಮ್. ಯಾವ ಭಾಗದಲ್ಲಿ ನಮಗೆ ಭಾಳ ನೋವು ಕೊಡುತ್ತೋ ಅದ್ರ ಬಗ್ಗೆ ಸ್ವಲ್ಪ ನಾವು ಗಮನ ಹರಿಸ್ಬಿಟ್ರೇ ಪರಿಹಾರ ಹೊಂದ್ಕೊಂಡ್ಬಿಡ್ತೀವಿ. ನೋಡಿ, ಈಗ ನಾವು ಬಾಳ್ತಾ ಇರೋದು ಯಾವ ಕಾಲ ಗೊತ್ತಾ? ಸೋಷಿಯಲ್ ಮೀಡಿಯಾ ಕಾಲದಲ್ಲಿ. ಸೋಷಿಯಲ್ ಮೀಡಿಯಾ ಕಾಲ ಅಂದರೆ ಹೆಂಗೆ ಗೊತ್ತಾ, ಎಲ್ಲನೂ ಫೋನೇ, ಆ್ಯಪು, ಫೋನು, ಇನ್ಸ್ಟಾಗ್ರಾಮು ಇಂಥದ್ದೇ. ಈಗ ಈ ಸೋಷಿಯಲ್ ಮೀಡಿಯಾದಲ್ಲಿ ಏನಾಗ್ಬಿಟ್ಟಿದೆ ಅಂದರೆ ಯಾರು ಬೇಕಾದರೂ ಮೈಕ್ ತೊಗೊಬೋದು, ಯಾರು ಬೇಕಾದರೂ ಅವ್ರ ಅನಿಸಿಕೆನ ಹೇಳ್ಬೋದು, ಯಾರು ಬೇಕಾದರೂ ಏನಾದರೂ ಮಾತಾಡ್ಬೋದು, ಯಾರು ಬೇಕಾದರೂ ಫೇಸ್ಬುಕ್ ಲೈವ್ ಬರ್ಬೋದು. ಏನು ಮಾಡ್ತಾರೆ ಅಂದರೆ ಒಬ್ಬೊಬ್ಬರು ಫೇಸ್ಬುಕ್ ಲೈವಲ್ಲಿ ಬಂದು ಅವ್ರವ್ರಿಗೆ ಏನೇನು ಅನುಭವಗಳಾಯ್ತೋ ಏನೇನು ಕಲ್ತ್ಕೊಂಡಿದ್ದಾರೋ ಅದನ್ನೇ ಮಾತಾಡ್ತಾರೆ ಹೊರತು ಬೈಬಲಲ್ಲಿ ಏನಿದೆ ಅಂತ ಮಾತಾಡೋದಕ್ಕೆ ಇವತ್ತು ಜನ ಇಲ್ಲ. ಸೊ ಯಾರೋ ಒಂದು 4 ಮೆಸೇಜ್ ಏನೋ ಒಂದು ಹೇಳ್ಬಿಟ್ರು ಅಂತ ಹೇಳಿ ನಾವು ಅದು ಕರೆಕ್ಟ್ ಅಂತ ಕುಂತ್ಕೊಂಡ್ಬಿಡ್ಬಾರ್ದು. ಫೇಸ್ಬುಕ್ಕಲ್ಲಿ ಬರೋರು, ಲೈವಲ್ಲಿ ಬರೋರು ಇದೆಲ್ಲ ನೋಡ್ಬಿಟ್ಟು ಓಹೋ ಇವ್ರು ಹೇಳೋದು ಕರೆಕ್ಟು, ಅವ್ರು ಹೇಳೋದು ಕರೆಕ್ಟು ಅದೆಲ್ಲ ನೀವು ತಲೆಗೆ ಹಾಕ್ಕೊಂಬೇಡಿ. ಬೈಬಲ್ ಏನು ಹೇಳುತ್ತೆ, ಯಾರಾದರೂ ಒಂದು ಪಾಸ್ಟ್ರು, ಒಂದು ಬೋಧಕರು ನಿಮಗೆ ಉಪದೇಶ ಮಾಡಿದ್ರೆ ಆ ಉಪದೇಶ ಬೈಬಲ್ಗೆ ತಕ್ಕನಂಗೆ ಇದೆಯಾ, ಬೈಬಲಲ್ಲಿ ಇದೆಯಾ ಅಂತ ನೋಡಿ ಚೆಕ್ ಮಾಡಿ. ಇವತ್ತು ಸೋಷಿಯಲ್ ಮೀಡಿಯಾ ಕಾಲದಲ್ಲಿ ನಾವು ಬಾಳ್ತಾ ಇದ್ದೀವಲ್ವ, ಸೋಷಿಯಲ್ ಮೀಡಿಯಲ್ಲಿ ಯಾರು ಬೇಕಾದ್ರೂ ಮಾತಾಡ್ಬೋದು. ನೋಡಿ, ಓದಿಲ್ಲದೆ ಇರೋರು, ಓದಿರೋನು, ಎಜುಕೇಟೆಡು, ಅನ್ಎಜುಕೇಟೆಡು, ಅನುಭವ ಇರೋನು, ಅನುಭವ ಇಲ್ಲದೆ ಇರೋರು ಎಲ್ಲನೂ ಫೇಸ್ಬುಕ್ಕಲ್ಲಿ ಬರ್ತಾರೆ. ಸೊ ಫೇಸ್ಬುಕ್ಕಲ್ಲಿ ಬರೋದೆಲ್ಲ ನಿಜ ಅಂತ ನಾವೆಲ್ಲನೂ ತೊಗೊಳಕ್ಕೆ ಹೋಗ್ಬಾರ್ದು. ವಿ ಹ್ಯಾವ್ ಟು ಸ್ಟಡಿ, ವಿ ಹ್ಯಾವ್ ಟು ಲರ್ನ್. ಆಮೆನ್. ಪ್ರೈಸ್ ದಿ ಲಾರ್ಡ್. ಸೊ ಫೈನಾನ್ಸ್ ಬಗ್ಗೆ
ಹಣಕಾಸಿನ ಬಗ್ಗೆ ದೇವ್ರು ಏನು ಹೇಳ್ತಾರೆ? ಆಶೀರ್ವಾದ ಇರಬಾರ್ದು, ನಿನ್ನ ಹತ್ರ ಇಟ್ಕೊಂಡಿರಬಾರ್ದು ಅಂತ ಹೇಳ್ತಾರ? ಎಲ್ಲಾದರೂ ಹೇಳಿದಾರ? ನಾವಿನ್ನೂ ಚೆನ್ನಾಗಿರಬೇಕು, ಆಶೀರ್ವಾದವಾಗಿರಬೇಕು, ಅಭಿವೃದ್ಧಿಯಲ್ಲಿರಬೇಕು ಅನ್ನೋದು ದೇವ್ರ ಚಿತ್ತ. ಸೊ ಇವತ್ತು ಪ್ರೀಚರ್ಸ್ ಏನು ಮಾಡಿಬಿಟ್ರು, ಅದೆಲ್ಲ ಮುಖ್ಯ ಇಲ್ಲ ಅಂತ ಹೇಳಿ ಆ ಭಾಗನ ಮಾತ್ರ ಸಪ್ರೇಟ್ ಮಾಡಿಬಿಟ್ರು. ನಾನೇನು ಹೇಳ್ತೀನಿ ಅಂದರೆ, ಗಾಸ್ಪಲ್ ಅಂದರೆ ಇವತ್ತು ನಮ್ಮನ್ನು ನೋಡಿ ಜನ ಏನು ಹೇಳ್ತಾರೆ ಗೊತ್ತಾ? ಇವ್ರು ಪ್ರಾಸ್ಪರಿಟಿ ಪ್ರೀಚರ್ಸ್ ಅಂತ ಹೇಳ್ತಾರೆ. ನಾನೇನು ಹೇಳ್ತೀನಿ, ಬೈಬಲಲ್ಲಿ ಒಂದು ಪ್ರಾಸ್ಪರಿಟಿ ಪ್ರೀಚಿಂಗ್ ಅಂತಲೇ ಇಲ್ಲ. ಬೈಬಲ್ ಇಟ್ಸೆಲ್ಫ್ ಪ್ರಾಸ್ಪರಿಟಿ. ನೋಡಿ, ಸುವಾರ್ತೆ ಇವರು ಪ್ರಾಸ್ಪರಿಟಿ ಸುವಾರ್ತೆ ಮಾತಾಡ್ತಾರೆ ಅಂತ ಹೇಳ್ತಾರೆ. ನಾನೇನು ಹೇಳ್ತೀನಿ ಅಂದರೆ, ಸುವಾರ್ತೆನೇ ಪ್ರಾಸ್ಪರಿಟಿನೇ. ಇಟ್ಸ್ ಫುಲ್ ಪ್ಯಾಕೇಜ್. ಅದರಲ್ಲಿ ದುಡ್ಡು, ಐಶ್ವರ್ಯ, ಆಶೀರ್ವಾದ, ಸಮಾಧಾನ, ಸಂತೋಷ, ದೀರ್ಘಾಯುಷು, ಸತ್ತ ಮೇಲೆ ಎಲ್ಲಿ ಹೋಗ್ತೀವಿ ಎಲ್ಲನೂ ಇದೆ. ನಾವು ಲಾಸ್ಟದ್ದು ಮಾತ್ರ ಸತ್ತ ಮೇಲೆ ಎಲ್ಲಿ ಹೋಗ್ತೀವಿ ಅದೊಂದು ಇಟ್ಕೊಂಡು ಬಿಕ್ಕಿದ್ದೆಲ್ಲ ಬಿಟ್ಬಿಟ್ವಿ. ಸೊ ಡೈಲಿ ಜೀವನಕ್ಕೆ ಏನು ಬೇಕೋ ದೇವ್ರು ಅದನ್ನು ಮಾತಾಡ್ತಾರೆ ಹೊರತು, ನೀನು ಸತ್ತ ಮೇಲೆ ಎಲ್ಲಿ ಹೋಗ್ತೀಯಾ, ಏನಾಗ್ತೀಯಾ, ಇವತ್ತು ಪಾಸ್ಟರ್ ನನಗೆ ಕಷ್ಟದಲ್ಲಿದ್ದೀನಿ, ನಾನು ಮನೆ ಬಾಡಿಗೆ ಕಟ್ಟಬೇಕು, ಮಕ್ಳಿಗೆ ಫೀಸ್ ಕಟ್ಟಬೇಕು ಅಂತ ಜನ ಬಂದು ಕುಂತಿರ್ತಾರೆ. ನಾನು ಪರಲೋಕದಲ್ಲಿ ಬಿಳಿ ಕುದುರೆ ಐತೆ, ಕೆಂಪು ಕುದುರೆ ಐತೆ ಅಂದರೆ ನಿನಗೇನು ಪ್ರಯೋಜನ ಅಲ್ವಾ? ಅದು ಮಾರಾದರೂ ಕೊಡಿ ಪಾಸ್ಟರ್ ಅಂತ ಕೇಳೋ ಪರಿಸ್ಥಿತಿಯಲ್ಲಿ ಅವರು. ಪಾಸ್ಟರ್ ಕುದುರೆ ಆದರೂ ಮಾಡಿ ನಮಗೆ ಕೊಡಿ ಅನ್ನೋ ಪರಿಸ್ಥಿತಿಯಲ್ಲಿ ಇದ್ದಾರೆ. ಸೊ ನನಗೆ ನೋಡಿ, ಅದೆಲ್ಲ ಮುಖ್ಯ. ನಾನು ಪರಲೋಕ, ದೇವರು ಇರೋದು, ಅದ್ರ ಬಗ್ಗೆ ಎಲ್ಲ ನಾನು ಮಾತಾಡ್ತೀನಿ. ಆದರೆ ಮುಖ್ಯವಾಗಿ ಇವತ್ತು ಜನ ಯಾವುದ್ರ ಬಗ್ಗೆ ಕಷ್ಟಪಡ್ತಾರೋ ಅದ್ರ ಬಗ್ಗೆ ಮಾತಾಡಬೇಕು, ಜನರಿಗೆ ತಿಳಿಸ್ಬೇಕು, ಕಲಿಸ್ಬೇಕು ಅನ್ನೋದನ್ನು ದೇವರು ನನ್ನ ಹೃದಯದಲ್ಲಿ ಇಟ್ಟಿದ್ದರಿಂದ ನಾನು ಅದನ್ನು ಮಾತಾಡ್ತೀನಿ. ಇವತ್ತೂ ಸಹ ಒಬ್ಬರು ಫೇಸ್ಬುಕ್ಕಿಂದ ರಾಣಿಬೆನ್ನೂರಿಂದ ಫೋನ್ ಮಾಡಿದರು. ಪಾಸ್ಟರ್, ನಾವು ರಾಣಿಬೆನ್ನೂರಲ್ಲಿ ಒಂದು ವಿಲೇಜಲ್ಲಿ ಇದ್ದೀವಿ, ನಿಮ್ಮ ಪ್ರಸಂಗ ಕೇಳಿದಾಗ ಮನಸ್ಸಿಗೆ ತುಂಬ ಖುಷಿ ಆಯಿತು. ಯಾಕೆ ಗೊತ್ತಾ, ನಾವು ಕಲ್ತ್ಕೊಂಡಿರೋದೆಲ್ಲ ದುಡ್ಡು ಮುಖ್ಯ ಅಲ್ಲ, ನಾವು ಆತ್ಮಿಕ ರೀತಿಯಲ್ಲಿ ನಮ್ಗೆ ಸಂತೋಷ ಇರಬೇಕು, ಸಮಾಧಾನ ಇಷ್ಟು ಮಾತ್ರ ಇರಬೇಕು, ನೀವು ಇದ್ರ ಬಗ್ಗೆ ಎಲ್ಲ ದುಡ್ಡು ಬಗ್ಗೆ ಯೋಚನೆ ಮಾಡಬೇಡಿ ಅಂತ ಹೇಳ್ಕೊಟ್ಬಿಟ್ರು. ಆದರೆ ನಿಮ್ಮ ಪ್ರಸಂಗ ಕೇಳಬೇಕಾದ್ರೆ ಅದು ಎಷ್ಟು ನಿಜ, ಎಷ್ಟು ಸಂತೋಷ, ಎಷ್ಟು ಬಿಡುಗಡೆನ ಕೇಳ್ತಾ ನನಗೆ ಅಷ್ಟು ಸಂತೋಷ ಆಗ್ತೈತೆ ಪಾಸ್ಟರ್ ಅಂತ ಇವತ್ತು ಫೋನ್ ಮಾಡಿದರು. ಸೊ ನಾವು ಇವತ್ತು ಮಾತನಾಡುವಂಥ ಸಂದೇಶ ಎಷ್ಟೋ ಗ್ರಾಮಗಳಲ್ಲಿ, ಎಷ್ಟೋ ವಿಲೇಜಲ್ಲಿ, ಎಷ್ಟೋ ಪಟ್ಟಣಗಳಲ್ಲಿ, ಎಲ್ಲ ಊರುಗಳಲ್ಲಿ ಇವತ್ತು ಈ ಸಂದೇಶ ಹೋಗಿ ರೀಚ್ ಆಗುತ್ತೆ. ಪ್ರೈಸ್ ಲಾರ್ಡ್. ಅದಕ್ಕೆ ನಾನು ಬೆಳಿಗ್ಗೆ ಬರೋದಕ್ಕಿಂತ ಸಾಯಂಕಾಲ ನೀಟಾಗಿ ರೆಡಿಯಾಗಿ ಬರೋದು. ಈಗ ಮತ್ತಾಯನಿಗೆ ಬರೋದು ಪುಸ್ತಕ 25ನೇ ಅಧ್ಯಾಯ 14-15. ದ ಬುಕ್ ಆಫ್ ಮ್ಯಾಥ್ಯೂ ಚಾಪ್ಟರ್ 25 ವರ್ಸ್ 14-15. ಒಬ್ಬನಿಗೆ 5 ತಲಾಂತು, ಒಬ್ಬನಿಗೆ 5 ತಲಾಂತು, ಒಬ್ಬನಿಗೆ 2, ಒಬ್ಬನಿಗೆ 1, ಹೀಗೆ ಅವನವನ ಸಾಮರ್ಥ್ಯದ ಪ್ರಕಾರ ಕೊಟ್ಟು ಬೇರೊಂದು ದೇಶಕ್ಕೆ ಹೋದನು. ಓಕೆ, ಇವತ್ತು ನಮ್ಮ ರೆವಲ್ಯೂಷನ್ ಎಲ್ಲಿ ಅಂದರೆ, ಫ್ರಮ್ ವೇರ್ ವಿ ಸ್ಟಾರ್ಟ್ 15 ಹಾಕಮ್ಮ. ಅಕಾರ್ಡಿಂಗ್ ಟು ಈಸ್ ಎಬಿಲಿಟಿ. ಅಕಾರ್ಡಿಂಗ್ ಟು ಈಸ್ ಎಬಿಲಿಟಿ. ಇವತ್ತು ದುಡ್ಡು ನಿನ್ನ ಹತ್ರ ಹೆಂಗೆ ಬರುತ್ತೆ ಅಂದರೆ ನಿನ್ನ ಎಬಿಲಿಟಿಗೆ ತಕ್ಕನಾಗೆ. ಓಕೆ. ಸೊ ಒಬ್ಬನಿಗೆ 5, ಒಬ್ಬನಿಗೆ 2, ಒಬ್ಬನಿಗೆ 1 ತಲಾಂತು ಕೊಟ್ರಂತೆ. ಕೊಟ್ಬಿಟ್ಟು ಬೈಬಲ್ ಈ ರೀತಿ ಹೇಳುತ್ತೆ, ಹೀಗೆ ಅವನವನ ಸಾಮರ್ಥ್ಯದ ಪ್ರಕಾರ ಕೊಟ್ರಂತೆ. ಹೇಳಿ, ಇವತ್ತು ನಮ್ಮ ಹತ್ರ ಸ್ವಲ್ಪ ಐತೆ ಅಂದರೆ ನಮ್ಗೆ ಅಷ್ಟೇ ಸಾಮರ್ಥ್ಯ. ಇವತ್ತು ತುಂಬ ಐತೆ ಅಂದರೆ ನಮ್ಗೆ ಅಷ್ಟು ಸಾಮರ್ಥ್ಯ ಬಂದಿದೆ ಅಂತ. ಇವತ್ತು ನಿಮ್ಮ ಹತ್ರ ತುಂಬ ಬರಬೇಕು ಅಂದರೆ ನೀವು ನಿಮ್ಮ ಸಾಮರ್ಥ್ಯನ ಇನ್ಕ್ರೀಸ್ ಮಾಡ್ಕೊಬೇಕು, ಕೆಪಾಸಿಟಿನ ಇನ್ಕ್ರೀಸ್ ಮಾಡ್ಕೊಬೇಕು. ಓ ಮೈ ಗಾಡ್, ಪ್ರೈಸ್ ಅ ಲಾಟ್. ಈ ರೀತಿ ಹೇಳ್ಬೋದು. ಫೈನಾನ್ಷಿಯಲ್ ಸ್ಟೆಬಿಲಿಟಿ ಅಂದರೆ ಸ್ಥಿರ, ದುಡ್ಡು ಹಣಕಾಸಲ್ಲಿ ಹೇಗೆ ಸ್ಥಿರವಾಗಿರೋದು. ಫೇತ್ ಈಸ್ ಡಿಫ್ರೆಂಟ್, ವಿಸ್ಡಮ್ ಇಸ್ ಡಿಫ್ರೆಂಟ್. ನಂಬಿಕೆ ಅನ್ನೋದು ಬೇರೆ, ಜ್ಞಾನ ಅನ್ನೋದು ಬೇರೆ. ಇವತ್ತು ಕೆಲವರಿಗೆ ತುಂಬ ನಂಬಿಕೆ ಐತೆ, ಜ್ಞಾನ ಇಲ್ಲ. ನಾನೇನು ಹೇಳ್ತೀನಿ ಅಂದರೆ, ದುಡ್ಡು ತುಂಬ ನಿನ್ನ ಹತ್ರ ದೇವ್ರು ಕೊಡೋದಕ್ಕಿಂತ ಮುಂಚೆ ಅದನ್ನು ಇಟ್ಕೊಳ್ಳೋಷ್ಟು ಕೆಪಾಸಿಟಿ ದೇವ್ರು ನನಗೆ ಕೊಡಪ್ಪ ಅಂತ ಕೇಳಿ. ಕೆಲವ್ರು ಹೇಳ್ತಾರೆ, ತುಂಬ ದೇವ್ರು ಕೊಟ್ಟರು ಪಾಸ್ಟರ್, ಎಲ್ಲ ಹೋಯ್ತು. ಕೆಲವ್ರು ಇಟ್ಕೊಂಡ್ರು, ಕೆಲವ್ರು ಬಿಟ್ಬಿಟ್ರು. ಎಷ್ಟೋ ಲಕ್ಷ ಕಳ್ಕೊಂಡ್ಬಿಟ್ಟೆ ಪಾಸ್ಟರ್. ಹೋಗಿದ್ದು ಹೋಗ್ಲಿ, ಬಿಟ್ಟಾಕಿ. ಹೋಗಿದ್ದು ಹೋಗ್ಲಿ. ಹೋದ ವಾರ ಏನು ಗೊತ್ತಾ ಪ್ರಸಂಗ ಮಾಡಿದೆ? ಏನು ಪ್ರಸಂಗ ಮಾಡಿದೆ ಹೇಳಿ ನೋಡೋಣ. ಇವಾಗ ಚಿಕ್ಕವನು ಅಪ್ಪನ ಹತ್ರ ಓಡಿ ಬರ್ತಾನೆ, ಅಪ್ಪ ನನಗೆ ಕ್ಷಮಿಸ್ಬಿಡು ಅಂತ. ಅವರಪ್ಪ ಓಡೋಗಿ ಅವನೇನು ಮಾಡ್ತಾರೆ, ತಪ್ಕೊಂಡು
ಕ್ಷಮಿಸಿ ಮತ್ತು ಒಳಗೆ ಕರ್ಕೊಳ್ತಾರೆ. ಇವಾಗ ಇವನ್ ಕಾನ್ಸೆಪ್ಟ್ ಏನು? ಅವನಿಗೇನು ಗೊತ್ತಾ ಕಾನ್ಸೆಪ್ಟು? ನನ್ನ ಹತ್ರ ದುಡ್ಡು ಹೋಯ್ತು, ನಮ್ಮಪ್ಪ ಇನ್ನೂ ಅವರೇ. ಅವನ ಕಾನ್ಸೆಪ್ಟ್ ಏನು? ಇವತ್ತು ನಾನು ದುಡ್ಡು ಬೇಕಾದ್ರೆ ಕಳ್ಕೊಂಡಿರ್ಬೋದಪ್ಪ, ಆದರೆ ನಮ್ಮಪ್ಪ ಇನ್ನೂ ಜೀವಂತವಾಗಿದ್ದಾರೆ. ಅದೇ ಕಾನ್ಸೆಪ್ಟು. ಇವತ್ತು ಒಂದು ವೇಳೆ ನಿನ್ನ ದುಡ್ಡು ಲಾಸ್ ಆಗಿರ್ಬೋದು, ಒಂದು ವೇಳೆ ನಿನ್ನ ಹತ್ರ ಎಷ್ಟೋ ಲಕ್ಷ ಹೋಗಿರ್ಬೋದು. ನಾನೇನು ಹೇಳ್ತೇನೆ, ನಿಮ್ಮಪ್ಪ ಇನ್ನೂ ಜೀವಂತವಾಗಿ ಅವರೇ. ಎಲ್ಲರೂ ಹೇಳಿ, ನಮ್ಮಪ್ಪ ಇನ್ನೂ ಜೀವಂತವಾಗಿ ಅವರೇ. ದುಡ್ಡು ಹೋದ್ರೂ ಪರವಾಗಿಲ್ಲ, ಆಸ್ತಿನ ಕಳ್ಕೊಂಡಿದ್ರು ಪರವಾಗಿಲ್ಲ, ಇನ್ನೂ ನಮ್ಮಪ್ಪ ಜೀವಂತವಾಗಿದ್ದಾರೆ, ಇನ್ನೂ ನಮ್ಮಪ್ಪ ಜೀವಂತವಾಗಿದ್ದಾರೆ. ಸೊ ಇವತ್ತು ನಮ್ಮಪ್ಪ ಇದ್ದಾರೆ. ಅವರು ನಮಗೆ ಬಂದ್ಬಿಟ್ಟು ನೋಡಿ, ಇವಾಗ ನಾವು ಒಂದೇ ಸತಿ ಮಕ್ಕಳು ಬೆಳೀತಾ ಇದ್ದಂಗ್ಲೇ ತೊಗೊಮ್ಮ ಒಂದು 50,000 ಅಂತ ಕೊಡಲ್ಲ. ಅವ್ರಿಗೆ 1 ರೂಪಾಯಿ ಕೊಡ್ತೀವಿ, 10 ರೂಪಾಯಿ ಕೊಡ್ತೀವಿ, ಆಮೇಲೆ 20 ರೂಪಾಯಿ ಕೊಡ್ತೀವಿ. ಇವಾಗ ಕಾಲೇಜ್ಗೆ ಹೋಗ್ತಾರೆ, 1,000 ರೂಪಾಯಿ ಕೊಡ್ತೀವಿ. ಇವಾಗ ಬೆಳೀತಾ ಇದ್ದಾರೆ, ಇವಾಗ 50,000 ಕೊಡ್ತೀವಿ. ನೋಡಿ, ಅವರು ಬೆಳೀತಾ 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 ಅವ್ರಿಗೆ ನಾವು ದುಡ್ಡು ಕೊಡೋದು ಇನ್ಕ್ರೀಸ್ ಮಾಡ್ತೀವಿ. ಇವತ್ತು ಕ್ರಿಶ್ಚಿಯಾನಿಟಿಯಲ್ಲೂ ಅಷ್ಟೇ, ನಾವು ಆಧ್ಯಾತ್ಮಿಕ ಜೀವಿತದಲ್ಲಿ ಬೆಳೀತಾ 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 ಫೈನಾನ್ಸನ್ನು ದೇವರು ಇನ್ಕ್ರೀಸ್ ಮಾಡ್ತಾರೆ. ಅದಕ್ಕೆ ಸತ್ಯವೇದ ಈ ರೀತಿ ಹೇಳುತ್ತೆ, ಅವನವನ ಸಾಮರ್ಥ್ಯದ ಪ್ರಕಾರ ದೇವರು ಅವನಿಗೆ ಕೊಟ್ಟರಂತೆ. ಇವಾಗ ನೋಡಿ, ಸಾಮರ್ಥ್ಯ ಅಂದರೆ ಏನು ಗೊತ್ತಾ? ನಮಗೆ ಹೆಂಗೆ ಖರ್ಚು ಮಾಡಬೇಕು ಅಂತ ನಮಗೆ ಬುದ್ಧಿ ಬರಬೇಕು. ಇವತ್ತು ನೋಡಿ, ನಾವೇನು ಮಾಡ್ತೀವಿ ಅಂದರೆ, ದೇವ್ರು ಕೊಡ್ತಾರೆ ಬಿಡು ನಾಳೆ ಅಂತ ಹೇಳಿ ಎಲ್ಲನೂ ಖರ್ಚು ಮಾಡಿಬಿಡ್ತೀವಿ. ಎಲ್ಲ ಖರ್ಚು ಮಾಡಿಬಿಟ್ಟು ಏನು ಮಾಡ್ತೀವಿ? ದೇವರು ಒಂದು ಅದ್ಭುತ ಮಾಡ್ತಾರೆ. ನಾನೇನು ಹೇಳ್ತೀನಿ, ದೇವರು ಅದ್ಭುತನೂ ಮಾಡ್ತಾರೆ, ನಿನಗೆ ಫೈನಾನ್ಸ್ ಹ್ಯಾಂಡಲ್ ಮಾಡೋ ಜ್ಞಾನನೂ ಕಲಿಸ್ಕೊಡ್ತಾರೆ. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇವತ್ತು ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ನಾನು ಹೇಳ್ತೀನಿ. ನೋಡಿ, ಇವತ್ತು ಜೋಸೆಫ್ ಸೇವಿಂಗ್ಸ್ ಬಗ್ಗೆ ಸ್ವಲ್ಪ ನೋಡೋಣ. ಜೋಸೆಫ್ ಸೇವಿಂಗ್ಸ್, ಯೋಸೇಪನ ಸೇವಿಂಗ್ಸು. ಯೋಸೇಪನ ಸೇವಿಂಗ್ಸ್ ಹೆಂಗೆ ಗೊತ್ತಾ? ಇವಾಗ ಆ ಊರಲ್ಲಿ ದೇವರು 7 years ಫ್ಯಾಮಿನ್, 7 years ಫ್ಯಾಮಿನ್ ಒಂದು ಕನಸು ಕೊಟ್ಟರು ದೇವರು, ಈ ಥರ ಒಂದು ಫ್ಯಾಮಿನ್ ಬರುತ್ತೆ ಅಂತ. ಅದಕ್ಕಿಂತ ಮುಂಚೆ 7 years ಪ್ಲೆಂಟಿ, 7 ವರ್ಷ ಪ್ಲೆಂಟಿನೆಸ್ಸು, 7 ವರ್ಷ ಕ್ಷಾಮ. ಅಂದರೆ 7 ವರ್ಷದಲ್ಲಿ ಬೆಳೆಗಳು ಅಷ್ಟು ಅಧಿಕವಾಗಿ ಬರ್ತಾಯಿತ್ತಂತೆ. 7 ವರ್ಷ ಎಲ್ಲ ಸ್ಟಾಪ್ ಆಗೋಯ್ತು. ಈಗ 7 ವರ್ಷ ಸ್ಟಾಪ್ ಆಗೋದಕ್ಕಿಂತ ಮುಂಚೆ 7 ವರ್ಷ ದೇವ್ರು ಕೊಟ್ಟರು. ಯಾಕೆ ಗೊತ್ತಾ? ಈ 7 ವರ್ಷ ಅದರಲ್ಲಿ ಮ್ಯಾನೇಜ್ ಮಾಡಬೇಕು ಅಂತ. ದಿಸ್ ಈಸ್ ಕಾಲ್ಡ್ ಜೋಸೆಫ್ ಸೇವಿಂಗ್ಸ್, ಯೋಸೇಪನ ಉಳಿತಾಯ. ದೇವರು ಅವನಿಗೆ ಕೊಟ್ಟಂಥ ಸ್ಟ್ರಾಟಜಿ ಇದು. ಇವತ್ತು ಆ ಸ್ಟ್ರಾಟಜಿ ಬಗ್ಗೆ ನಾನು ಹೇಳ್ಕೊಡ್ತೀನಿ. ನೋಡಿ, 7 years ಫ್ಯಾಮಿನ್, 7 years ಪ್ಲೆಂಟಿನೆಸ್. ಈಗ ದೇವ್ರು ಏನು ಹೇಳ್ತಾರೆ ಗೊತ್ತಾ? ಈ ಯೋಸೆಫನಿಗೆ ಒಂದು ಸ್ಟ್ರಾಟಜಿ ಕೊಡ್ತಾರೆ. ಏನು ಸ್ಟ್ರಾಟಜಿ ಕೊಡ್ತಾರೆ ಗೊತ್ತಾ? 5 in 1, 5 ಭಾಗದಲ್ಲಿ ಒಂದು ಎತ್ತಿಡು. ಆ ಊರಲ್ಲಿ ಏನೇ ಬೆಳೆ ಬಂದರೂ ಎಷ್ಟಿಡ್ಬೇಕಂತೆ? 5 in 1, ಅಂದರೆ 20% ಎತ್ತಿಡ್ಬೇಕಂತೆ. ಆ ಊರಲ್ಲಿದ್ದ ಎಲ್ಲ 20% ಸೇವ್ ಮಾಡಿದ್ಕೆ 7 ವರ್ಷ ಕ್ಷಾಮ ಇದ್ರೂ ಖಾಲಿ ಆಗಿಲ್ಲ. ಇವತ್ತು ಫೈನಾನ್ಷಿಯಲ್ ಅಡ್ವೈಸರ್ ಅಂತ ಹೇಳ್ತಾರೆ, ಫೈನಾನ್ಸ್ ಅಡ್ವೈಸರ್ ಅಂತ ಹೇಳ್ತಾರೆ. ಒಬ್ಬರು ಅಟ್ಲೀಸ್ಟು 6 ತಿಂಗಳ ಸಂಬಳ ಅವರು ಅಕೌಂಟಲ್ಲಿ ಇಟ್ಟಿರ್ಬೇಕಂತ ಕೆಲಸ ಮಾಡ್ತಾ ಇರ್ಬೇಕಾದ್ರೆ. ಎಷ್ಟು? ಅಟ್ಲೀಸ್ಟ್ ಫ್ರಮ್ 3 to 6 months. ಆಮೇಲೆ ಪ್ರೈಸ್ ಅಲಾಟ್. ಈಗ ಯೋಸೇಪನ ಸೇವಿಂಗ್ಸಲ್ಲಿ ಟೋಟಲಿ ಎಷ್ಟು ಪರ್ಸೆಂಟ್ ಎತ್ತಿರಬೇಕು? 20%. ಸೊ ಕ್ಷಾಮ ಬಂದಾಗ ಅದು ಹೆಂಗೆ ಉಪಯೋಗ ಆಯಿತು ಅನ್ನೋದಕ್ಕೆ ದೇವರೇ ಕೊಟ್ಟಂಥ ಸ್ಟ್ರಾಟಜಿ. ದಿಸ್ ಈಸ್ ಕಾಲ್ಡ್ ಜೋಸೆಫ್ ಸೇವಿಂಗ್ಸ್. ಏನು ಫಸ್ಟ್ ದೇವ್ರ ನಂಬಿಕೆ ಅಂತಲೇ ಕಲಿಸ್ಕೊಡ್ತಾರೆ, ಎತ್ತಿಡ ಕಲಿಸ್ಕೊಡ್ತಾರ? ನಾನು ಹೇಳ್ತೀನಿ ನೋಡಿ, ಫೈನಾನ್ಷಿಯಲ್ ಸ್ಟೆಬಿಲಿಟಿ ಅಂದರೆ ಫೈನಾನ್ಸ್ ಸ್ಥಿರಚಿತೆ ಬರೋದಕ್ಕಾಗಿ ದೇವರು ನಮಗೆ ಕೆಲವೊಂದನ್ನು ಕಲಿಸ್ಕೊಡ್ತಾರೆ. ಆಮೇಲೆ ನೋಡಿ, ನಾನು ಕಂಜೂಸ್ತನ ಕಲಿಸ್ಕೊಡ್ತಾ ಇಲ್ಲ, ಕಂಜೂಸಾಗಿ ಖರ್ಚು ಮಾಡು ಅಂತ ನಾನು ಹೇಳ್ಕೊಡ್ತಾ ಇಲ್ಲ. ಆದರೆ ಒಂದು ದಿನ ನಿನ್ನ ಹತ್ರ ಖರ್ಚು ಮಾಡೋಷ್ಟು ಆಗದೇ ಇರೋಷ್ಟು ಅಷ್ಟು ದುಡ್ಡಿರುತ್ತೆ, ಆದರೆ ವಿಸ್ಡಮ್ ಆಗಿ ಹ್ಯಾಂಡಲ್ ಮಾಡೋದಕ್ಕೆ ಜ್ಞಾನ ಬಂದ್ಬಿಟ್ಟಿರ್ತೈತೆ. ಆಮೇಲೆ ಪಾಸ್ಟರ್ ತುಂಬ ದುಡ್ಡು ಬಂದರೆ ಕಲಿತೀನಿ. ನಾನೇನು ಹೇಳ್ತೀನಿ, ಇವತ್ತಿರೋಷ್ಟು ನೀವು ಕಲ್ತ್ಬಿಟ್ರೆ ನೋಡಿ ಹೆಂಗೆ ಅಂದರೆ, ಇವಾಗ ನಾನು ಸಿಂಪಲಾಗಿ ಹೇಳ್ಕೊಡ್ತೀನಿ ನೋಡಿ. ಈಗ ಒಂದು 100 ರೂಪಾಯಿ ಬಂತು, 100 ರೂಪಾಯಿ ಬಂದರೆ 10 ರೂಪಾಯಿ ಎಲ್ಲಿಡಬೇಕು? ದೇವರಿಗೆ ಇಡಬೇಕು. 20 ರೂಪಾಯಿ ಸೇವಿಂಗ್ಸಲ್ಲಿ ಇಡಬೇಕು. ನಾವು ಖರ್ಚು ಮಾಡಬೇಕಾಗಿರೋದು 70 ರೂಪಾಯಿಲಿ. ನಮ್ಮ ಬಡ್ಜೆಟ್ ಯಾವಾಗಲೂ 70 ರೂಪೀಸಲ್ಲಿ ಇಟ್ಟಿರಬೇಕು. ಆಗ ಮಾತ್ರ ಲಾಂಗ್ ಟರ್ಮ್ ಸೇವಿಂಗ್ಸಲ್ಲಿ ನಿನ್ನ ಹತ್ರ ಬೇಕಾದಷ್ಟು ದುಡ್ಡು ಇರೋದು. ನೋಡಿ, ಇದೆಲ್ಲ ನಮಗೂ ಅವಾಗ ಕಲಿಸ್ಕೊಟ್ಟಿಲ್ಲ, ನಾನು ಇವಾಗಲೇ ಕಲಿತಾ ಇದ್ದೀನಿ, ನಿಮಗೂ ಕಲಿಸ್ಕೊಡ್ತಾ ಇದ್ದೀನಿ. ದಯವಿಟ್ಟು ಕಲ್ತ್ಕೊಳ್ಳಿ. 100 ರೂಪೀಸ್ ಬಂದರೆ 10 ರೂಪೀಸ್ ಟೈತ್, 20 ರೂಪೀಸ್ ಸೇವಿಂಗ್ಸ್,
70% only you have to, in 70% you should learn to manage your family. ಏನೇ ಕಷ್ಟ ಬಂದರೂ ಆ 20% ಎತ್ತಬಾರ್ದು. ಆ 20%ನ್ನು ಏನು ಹೇಳ್ತಾರೆ ಅಂದರೆ ಎಮರ್ಜೆನ್ಸಿ ಫಂಡ್ ಅಂತ ಹೇಳ್ತಾರೆ ಒಂದು. ಇನ್ನು 10% ನೋಡಿ, ಈಗ ಹೇಳ್ತೀನಿ, 10% is tithe, another 10% emergency fund, another 10% long term savings. ಇದಕ್ಕೆ 3 ಹೆಸರು ಇರೋದು ನೋಡಿ. ಫೈನಾನ್ಸ್ ಕ್ಲಾಸ್ ಇದು. ಟುಡೇ ಐ ಆಮ್ ಟೀಚಿಂಗ್ ಫೈನಾನ್ಸ್ ಕ್ಲಾಸ್. ಓಕೆ, ಇದಕ್ಕೆಲ್ಲ ಬಂದ್ಬಿಟ್ಟು ಫೀಸ್ ಕೊಡಬೇಕು. ಆ್ಯಕ್ಚುಲಿ ಎಲ್ಲ ಕಡೆನೂ 20,000 25,000 ಫೀಸ್ ಕೊಟ್ಟು ಕಳಿಸ್ತಾರೆ. ನಾವು ಒಂದು 3 days ಫೈನಾನ್ಸ್ ಕಾನ್ಫರೆನ್ಸ್ ಅಂತ ಇಟ್ಟು ಕಲಿಸ್ಕೊಡ್ಬೇಕು. ಆದರೂ ನನಗೆ ಕರ್ನಾಟಕದ ಮೇಲೆ ಒಂದು ಭಾರ ಇರೋದ್ರಿಂದ ಯಾವ ಕಾಸು ತೊಗೊಳ್ಳಲ್ಲ, ಫ್ರೀಯಾಗಿ ಕಲಿಸ್ಕೊಡ್ತೀನಿ. ಫ್ರೀ ಇದೆ ಅಂದ್ಬಿಟ್ಟು ನೀವು ಅಯ್ಯಬಿಡು ಇದು ಫ್ರೀ ತಾನೆ ಅಂತ ನೀವು ಕೇಳದೆ ಬಿಟ್ಬಿಡಬೇಡಿ. ಆಮೇಲೆ ಸೊ 10% tithe, another 10% emergency fund, another 10%. ಈ ಎಮರ್ಜೆನ್ಸಿ ಫಂಡು ಆಲ್ವೇಸ್ ಎಮರ್ಜೆನ್ಸಿ ಇರೋದಿಲ್ಲ ನಿಮಗೆ. ಈ ಎಮರ್ಜೆನ್ಸಿ ಫಂಡು ಆಲ್ವೇಸ್ ಎಮರ್ಜೆನ್ಸಿ ಇರೋದಿಲ್ಲ. ಇದು ಯಾವಾಗಾದರೂ ಒಂದೊಂದ್ಸತಿ ಬೇಕಾಗುತ್ತೆ. ಇಲ್ಲ ಅಂದರೆ ಈ 20% ಸೇವಿಂಗ್ಸೇ ಎಷ್ಟಾಗುತ್ತೆ ಗೊತ್ತಾ ನಿಮಗೆ? ಇವಾಗ ನಿಮ್ಮ ಸ್ಯಾಲ್ರಿ ಒಂದು 10,000 ಅಂತ ಇಟ್ಕೊಳ್ಳಿ. ಈ 2,000 ರೂಪಾಯಿ ನೀವು ಎತ್ತಿಡ್ತೀರ, ಓಕೆನಾ? ಇದನ್ನೇ ನೀವು 5 ತಿಂಗಳು ಎತ್ತಿಲ್ಲ ಅಂದರೆ ನಿಮ್ಗೆ 1 ಮಂತ್ ಸ್ಯಾಲ್ರಿ ನೀವು ಸೇರಿಸಿ ಇಟ್ಬಿಟ್ರೆ 10,000. ನೋಡಿ, ಇದೆಲ್ಲ ನಾನು ಬೇಸಿಕ್ ಲೆವೆಲ್ ಟೀಚಿಂಗು. ಇದು ಹೊಸದಾಗಿ ಬರುವಂಥ ಕ್ರೈಸ್ತರಿಗೆ ಟೀಚ್ ಮಾಡೋದು. ಹೊಸ ಒಡಂಬಡಿಕೆಯಲ್ಲಿ ಚೆನ್ನಾಗಿ ತಿಳ್ಕೊಳ್ಳಿ. 10% ಐತೆ ಇಲ್ಲ. ಹೊಸ ಒಡಂಬಡಿಕೆಯಲ್ಲಿ 10% ಐತೆ ಇಲ್ಲ. ಹೊಸ ಒಡಂಬಡಿಕೆಯಲ್ಲಿ 20% ಕೊಡ್ಬೋದು, 30% ಕೊಡ್ಬೋದು, 50% ಕೊಡ್ಬೋದು. ನಾನೇನು ಹೇಳ್ತೀನಿ, ಒಂದೊಂದ್ಸತಿ ದೇವರು ನಿನ್ನ ಸ್ಯಾಲ್ರಿಲಿ ಅರ್ಧ ಕೊಡು ಅಂತ ಹೇಳ್ತಾರೆ, ಅಥವಾ ಇದನ್ನು ದೇವರು ಸೇವೆ ಕೊಡು ಅಂತ ಹೇಳ್ತಾರೆ. ನಾನೇನು ಹೇಳ್ತೀನಿ, ದೇವ್ರು ನಿನ್ನ ಹತ್ರ ಮಾತಾಡೋ ಶಬ್ದ ಕೇಳಬೇಕು ಅಂದರೆ ಅಟ್ಲೀಸ್ಟ್ 10% ಆದರೂ ನೀವು ಸ್ಟಾರ್ಟ್ ಮಾಡಬೇಕು. ಅಟ್ಲೀಸ್ಟ್ 10%. ಪಾಸ್ಟರ್ 50% ದೇವ್ರು ಕೊಡೋಕೆ ಹೇಳ್ತಾರ? ಯಾಕಂದರೆ 200% ನೀನು ಕೊಡೋಕ್ಕಾಗಿ. ಈ 10% ಬೇಸಿಕ್ ಲೆವೆಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಟ್ಲೀಸ್ಟ್. ಓಕೆ, ಸೊ ಒಂದೇ ಸತಿ ಕಂಜೂಸ್ ಥರನೇ 10% ದೇವರಿಗೆ ಅಂತ ಹಂಗೆ ಫಿಕ್ಸ್ ಮಾಡಿಬಿಡ್ಬೇಡಿ. ನಾನೇನು ಹೇಳ್ತೀನಿ ಅಂದರೆ 10% ಇಸ್ ಎ ಬೇಸಿಕ್ ಲೆವೆಲ್. ಓಕೆ, ರೈಟ್. ಓಕೆ, ಈ ಥರ ಎಲ್ಲ ಸೇವಿಂಗ್ ಮಾಡಿ ಅಂದರೆ ನಿಮ್ಮ ಮೈಂಡಲ್ಲಿ ಏನು ಬರುತ್ತೆ? ಈ ಪಾಸ್ಟಿಗೆ ಫೈತೇ ಇಲ್ಲಪ್ಪ, ಹಿಂಗೆ ನಾಳೆ ನಂಬಿಕೆಯಲ್ಲಿ ಬಾಳಬೇಕು, ದೇವ್ರು ನಾಳೆ ಅದ್ಭುತ ಮಾಡ್ತಾರೆ ಅಂತ ಇವರು ನಂಬಿಕೆ ಇಲ್ಲದೆ ಹೇಳ್ಕೊಡ್ತಾ ಇದ್ದಾರೆ ಅಂತ ಒಂದು ಬರುತ್ತೆ. ಎರಡನೇದು, ಜನರಿಗೆ ದುಡ್ಡು ಆಸೆಯನ್ನು ಕಲಿಸ್ಕೊಡ್ತಾ ಇದ್ದಾರೆ. ಎರಡೂ ರಾಂಗು. ನಾನೇನು ಹೇಳ್ತೀನಿ ಅಂದರೆ, ಯೇಸು ಸ್ವಾಮಿ ಸೇವೆ ಮಾಡಿದಾಗ ಒಂದು ಟ್ರೆಷರರ್ನ ಜೊತೆಲೇ ಇಟ್ಕೊಂಡಿದ್ರು. ಹಣಕಾಸು ಬ್ಯಾಗ್ ಹಾಕೊಂಡು ಒಬ್ಬ ಯಾರ ಜೊತೆಲಿದ್ದ? ಯೂದನು. ಅವನು ಯಾರಂತೆ? ಟ್ರೆಷರರ್. ಟ್ರೆಷರರ್ ಅಂದರೆ ಹಣ ಇಟ್ಕೊಂಡಿರೋರು, ಹಣ ಸೇರಿಸಿಡೋರು, ಪೋಷಿಸುವವರು, ಏನಾದರೂ ಒಂದು ಹೆಸರು ಇಡ್ಬೋದು. ಓಕೆನಾ? ಯೇಸು ಸ್ವಾಮಿ ಜೊತೆ ಯಾವಾಗಲೂ ಒಬ್ಬ ಬ್ಯಾಗ್ ಇಟ್ಕೊಂಡು ಬರ್ತಾಯಿದ್ದ. ಅನೇಕರು ಮನೆಗಳನ್ನು ಮಾರಿ ದುಡ್ಡೆಲ್ಲ ಕೊಡ್ತಾಯಿದ್ರು. ಅದನ್ನೆಲ್ಲ ಎತ್ತಿ ಯಾರ ಕೈ ಕೊಡ್ತಾಯಿದ್ರು? ಯೇಸು ಸ್ವಾಮಿ ಯೂದನ ಕೈ ಕೊಡ್ತಾಯಿದ್ರು, ಬ್ಯಾಗಲ್ಲಿ ಇಟ್ಕೊಳ್ತಾ ಇದ್ದ. ನಾನೇನು ಹೇಳ್ತೀನಿ ಅಂದರೆ, ಒಂದು ಸತಿ ದುಡ್ಡು ಬೇಕಾಗಿತ್ತು. ಪೇತ್ರನಿಗೆ ಏನು ಹೇಳಿದ್ರು? ಹೋಗಿ ಸಮುದ್ರದಲ್ಲಿ ಗಾಳ ಹಾಕೊಂಡ್ರು. ಗಾಳ ಹಾಕು, ಒಂದು ಮೀನು ಸಿಗುತ್ತೆ. ಮೀನು ಬಾಯಲ್ಲಿ ಏನಿರುತ್ತೆ? ಕಾಸಿರುತ್ತೆ. ಈ ರೀತಿ ಯಾವಾಗಲೂ ಗಾಳ ಹಾಕಿ ತೊಗೊಂಬರ್ತಾನೆ. ಯಾಕೆ ಟ್ರೆಷರರು? ಯಾವಾಗಲೂ ಸಮುದ್ರದಲ್ಲಿ ಹೋಗಿ ಗಾಳ ಹಾಕ್ಬಿಟ್ಟು ನನ್ನ ಮೀನು ತೊಗೊಂಡಿದ್ರೆ ಏನಿರ್ತಾಯಿತ್ತು? ಒಂದು ಕಾಸು ಇರ್ತಾಯಿತ್ತು. ಮತ್ತು ಇಲ್ಲೇನಿಗೆ ಬ್ಯಾಗು? ನಿನ್ನ ಲೈಫಲ್ಲಿ ಅದ್ಭುತನೂ ನಡೆಯುತ್ತೆ, ನಿನಗೆ ನಂಬಿಕೆನೂ ಬೇಕು, ಅದೇ ಸಮಯ ಒಂದೊಂದ್ಸತಿ ಸೇವಿಂಗ್ಸು ಬೇಕು ಅಂತ ಜೀಸಸ್ ಕ್ರೈಸ್ಟ್ ಟೀಚ್ ಮಾಡೋದು ಇದು ಒಂದು. ಎರಡನೇದು ನೋಡಿ, ಇನ್ನೊಂದು ವಾಕ್ಯ ಈ ರೀತಿ ಹೇಳುತ್ತೆ. ಜಾನ್ 4:8, ಯೋಹಾನನ ಬರೆದ ಪುಸ್ತಕ 4:8. Disciples went to buy food. If Jesus can multiply 5 loaves of bread and 2 fishes, why they have to go for hotel? ಶಿಷ್ಯರು ಎಲ್ಲೋದ್ರಂತೆ? ಊಟ ಹುಡ್ಕೊಂಡು ಹೋದ್ರಂತೆ. ಎಲ್ಲಾದರೂ ಹೋಟ್ಲ್ ಪಕ್ಕದಲ್ಲಿ ಇದೆಯಾ ಅಂತ ನೋಡೋಕ್ಕೆ. 5,000 ಜನಕ್ಕೆ ಹೊಟ್ಟೆ ತುಂಬ ಊಟ ಕೊಟ್ಟಂಥ ಅದ್ಭುತವಾದಂಥ ದೇವ್ರ ಜೊತೆಲಿ ಇಟ್ಕೊಂಡು ಊಟ ತೊಗೊಂಬರೋಕ್ಕೆ ಶಿಷ್ಯರು ಹೋಗಿದ್ದಾರೆ ಅಂದರೆ ಯಾವಾಗಲೂ ಅದ್ಭುತ ಆಗೋದಿಲ್ಲ. ಕೆಲವೊಂದು ಟೈಮು ಅದ್ಭುತನೂ ಬೇಕು, ಕೆಲವೊಂದು ಟೈಮು ಸೇವಿಂಗ್ಸು ಬೇಕು ಅಂತ ಈ ವಾಕ್ಯದ ಮುಖಾಂತರ ನಿಮಗೆ ತಿಳಿಸುತ್ತೇನೆ.
ನೋಡಿ, ನಾವು ಫೈನಾನ್ಸ್ ಮ್ಯಾನೇಜ್ ಮಾಡೋವರೆಗೂ ನಮ್ಮ ಕೈ ಕೋಟಿ ಬಂದರು ನಾವು ಕಳ್ದಾಕೊಂಡ್ಬಿಡ್ತೀವಿ. ನಮಗೆ ಮನಿ ಹ್ಯಾಂಡ್ಲಿಂಗ್ ಈಸ್ ಅವರ್ ಪ್ರಾಬ್ಲಮ್. ನಮ್ಮ ಹತ್ರ ದುಡ್ಡು ಹ್ಯಾಂಡ್ಲ್ ಮಾಡೋದಕ್ಕೆ ಬರಲ್ಲ. ನೋಡಿ, ದುಡ್ಡು ಹ್ಯಾಂಡ್ಲ್ ಮಾಡದೇ ಇರೋನ ಹತ್ರ ನೀವು 1 ಲಕ್ಷ ಕೊಡಿ, ಖಾಲಿ ಮಾಡ್ಕೊತಿರ್ತಾನೆ. 5 ಲಕ್ಷ ಬರಲಿ, 5 ಲಕ್ಷನ ಜಾಲಿ ಮಾಡಿಬಿಡ್ತಾನೆ. 10 ಲಕ್ಷ ಕೊಡಿ, ಖಾಲಿ ಮಾಡಿಬಿಡ್ತಾನೆ. ಆದರೆ ವಿಸ್ಡಮ್ ಇರೋನ ಹತ್ರ ಕೊಡಿ, ಅದನ್ನು 10 ಲಕ್ಷನ 20 ಲಕ್ಷ ಮಾಡಿರ್ತಾನೆ. ಸೊ ದೇವ್ರು ಏನು ಹೇಳ್ತಾರೆ ಅಂದರೆ, ಒಬ್ಬನಿಗೆ 5 ತಲಾಂತ್ ಕೊಟ್ಟರು, ಅವನು ಅದನ್ನು 10 ಮಾಡಿದಂತೆ. ಇನ್ನೊಬ್ಬನಿಗೆ 2 ಕೊಟ್ಟರು, ಅವನು ಅದನ್ನು 4 ಮಾಡಿದಂತೆ. ಒಬ್ಬ ಒಂದೇ ಒಂದು ಇಟ್ಕೊಂಡಿದ್ದಂತೆ. ದೇವ್ರದ್ದು ಫುಲ್ ಟೆನ್ಷನ್ ಆಗೋಯ್ತು. ಏನಪ್ಪ, ನಾನು ನಿನಗೆ ಕೊಟ್ಟಿದ್ದೀನಿ ಹಂಗೆ ಇಟ್ಟಿದೆಯಲ್ಲ ಅಂತ. ನೋಡಿ, ವಿ ಹ್ಯಾವ್ ಟು ಮಲ್ಟಿಪ್ಲೈ ಅವರ್ ಮನಿ. ಚೆನ್ನಾಗಿ ತಿಳ್ಕೊಳ್ಳಿ, ಯಾವಾಗಲೂ ದುಡ್ಡು ಮರಿ ಆಗ್ತಾ ಇರಬೇಕು. ಮನಿ ಶುಡ್ ಗಿವ್ ಬರ್ತ್. ಇದೆಲ್ಲ ಹೊಸದಾಗಿ ಕೇಳ್ತಾ ಇರ್ತೀರಾ, ಅದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಯಾವಾಗಾದರೂ ಬೇಕಾಗುತ್ತೆ ಇದು. ನಿಮ್ಮ ದುಡ್ಡು ಯಾವಾಗಲೂ ಮರಿ ಹಾಕ್ಬೇಕು. ಅದಕ್ಕೆ ಕೆಲವ್ರು ಏನು ಮಾಡ್ತಾರೆ, FD ಮಾಡ್ತಾರೆ, ಕೆಲವರು RD ಮಾಡ್ತಾರೆ, ಕೆಲವರು ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡ್ತಾರೆ, ಕೆಲವರು ಲ್ಯಾಂಡ್ ಮೇಲೆ ಇನ್ವೆಸ್ಟ್ ಮಾಡ್ತಾರೆ. ಇದೆಲ್ಲ ಏನು ಅಂದರೆ, ನಾಳೆ ದಿವಸ ನಿಮ್ಮ ಹತ್ರ ಇರೋ ದುಡ್ಡು ಮಲ್ಟಿಪ್ಲೈ ಆಗಿರ್ತೈತೆ. ಇವತ್ತಿನ ಲ್ಯಾಂಡ್ ಬೆಲೆ ಇನ್ನೂ ಒಂದು 10 ವರ್ಷಕ್ಕೆ ಲ್ಯಾಂಡ್ ಬೆಲೆ ಬೇರೆ ಆಗಿರ್ತೈತೆ. ಪ್ರೈಸ್ ಅಲಾಟ್. ಈಗ ಒಂದು ಉದಾಹರಣೆ ಹೇಳ್ತೀನಿ ನೋಡಿ. ಈಗ ಇಲ್ಲಿ ಜಾಗ ಒಂದು 50,000ಕ್ಕೆ ಒಂದು 20 ವರ್ಷದಿಂದ 50,000 ರೂಪಾಯಿ ಇದ್ದಿದ್ರೆ ಎಷ್ಟು ದೊಡ್ಡ ಜಾಗ ತೊಗೊಂಡಿರ್ಬೋದು. ಇಲ್ಲಿ ನಾನು ಬಂದಾಗಲೇ 1700 1800 ಇತ್ತು ಸ್ಕ್ವೇರ್ ಫೀಟು ಅಕ್ಷಯ್ ನಗರಲ್ಲಿ. ನಮ್ಮ ಪಕ್ಕದ ನನ್ನ ಮನೆ ಬಾಡಿಗೆ ಇಲ್ಲಿದ್ದಾಗ ಪಕ್ಕದಲ್ಲಿ 2500 ಸ್ಕ್ವೇರ್ ಫೀಟ್ ಹೇಳಿದ್ರು. ಅದಕ್ಕಿಂತ ಮುಂಚೆ ನಾನು ಹೇಳೋದು ಒಂದು 14 ವರ್ಷ 20 ವರ್ಷದಿಂದ 50,000 ರೂಪಾಯಿಗೆ ಡಬಲ್ ಸೈಟ್ ತೊಗೊಂಡಿರ್ಬೋದು 50,000 ರೂಪಾಯಿಗೆ. ಈಗ ನಮ್ಮ ಅಪ್ಪನ ಹತ್ರ ಒಂದು 50,000 ಇತ್ತು ಅಂತ ಇಟ್ಕೊಳ್ಳಿ, 150,000 ಇತ್ತು ಅಂತ ಇಟ್ಕೊಳ್ಳಿ, 50,000. ಈಗ ಆ 50,000ನ ನಮ್ಮಪ್ಪ ನನ್ನ ಕೈ ಕೊಟ್ಬಿಟ್ಟು ಹೋದ್ರು ಅಂತ ಇಟ್ಕೊಳ್ಳಿ. ನಾನೇನು ಮಾಡ್ತೀನಿ, ಆ 50,000ನ ಎತ್ಕೊಂಡು ಬೀರಲ್ಲಿ ಇಟ್ಟಿರ್ತೀನಿ ಅಂತ ಇಟ್ಕೊಳ್ಳಿ. ಆ 50,000 ಲಾಕರಲ್ಲಿ ಇಟ್ಟಿರ್ತೀನಿ ಅಂತ ಇಟ್ಕೊಳ್ಳಿ. ಆ 50,000 ನಾನು ಬಚ್ಚಿಟ್ಕೊಂಡಿರ್ತೀನಿ ಅಂತ ಇಟ್ಕೊಳ್ಳಿ. ಈಗ 20 ವರ್ಷದಿಂದ ಈಗ 50,000 ರೂಪಾಯಿ ಎಷ್ಟಾಗಿರ್ತಾಯಿತ್ತು? ಅಷ್ಟೇ 50,000 ಇರ್ತೈತೆ 20 ವರ್ಷದ. ಇದೇ 50,000ನ ನಾನೊಂದು ಲ್ಯಾಂಡ್ ಮೇಲೆ ಹಾಕಿದ್ದಿದ್ರೆ ಈಗ 20 ವರ್ಷಕ್ಕೆ 50,000 ಲ್ಯಾಂಡ್ ಇವತ್ತು 50 ಲಕ್ಷ ಆಗಿರೋದು. ಯಾಕೆಂದರೆ ಮನಿ ಹ್ಯಾಸ್ ಟು ಮಲ್ಟಿಪ್ಲೈ. ಪ್ರೈಸ್ ಲಾರ್ಡ್. ಸ್ವಲ್ಪ ಹೈ ಟೀಚಿಂಗ್ಸೇ, ನಿಮ್ಗೆ ಅರ್ಥ ಆಗೋದು ಕಷ್ಟ ಆದರೂ ಪರವಾಗಿಲ್ಲ, ಕೈ ತಟ್ಟಬೇಡಿ, ತೆಪ್ಪು ಕುಂತ್ಕೊಂಡಾದರೂ ಕೇಳಿ. ನನಗೆ ಗೊತ್ತು ನಿಮ್ಮ ಕೈಲಿ ತಟ್ಟೋಕ್ಕಾಗಲ್ಲ, ಯಾಕಂದರೆ ಇದು ತಲೆಗೆ ಮೇಲೆ ಹೋಗುವಂಥ ಒಂದು ಟೀಚಿಂಗ್. ಓಕೆ, ಇದು ಅಪ್ಪರ್ ಲೆವೆಲ್ ಟೀಚಿಂಗ್. ಓಕೆ, ರೈಟ್, ಓಕೆ, ನೋ ಪ್ರಾಬ್ಲಮ್. ಬಟ್ ವಾಟ್ ಐ ಲರ್ನ್ಡ್ ಐ ಆಮ್ ಟೀಚಿಂಗ್ ಯು. ಓಕೆ, ನೋಡಿ, ಇವತ್ತು ಯಾಕೆ ನಾನು ಇದನ್ನು ಯೂಟ್ಯೂಬಲ್ಲಿ ಹಾಕ್ತಾ ಇದ್ದೀನಿ ಅಂದರೆ, ಎಷ್ಟು ವರ್ಷ ಆದರೂ ಜನ ಫೈನಾನ್ಸ್ ಕ್ಲಾಸನ್ನು ಯೂಟ್ಯೂಬಲ್ಲಿ ಕಲ್ತ್ಕೊಳ್ತಾರೆ. ಇವತ್ತು ನಿಮ್ಮ ಹತ್ರ ಒಂದು 10,000 ಇದ್ದರೆ ಆ 10,000ನ ಹಂಗೇ ಬೀರೋಲಿ ಇಟ್ಟಿದ್ರೆ 10,000 10 ವರ್ಷ ಆದರೂ ಹಂಗೇ ಇರುತ್ತೆ. ಅದೇ 10,000 ಒಂದು ಗೋಲ್ಡ್ ಮೇಲೆ ಹಾಕಿದ್ರೆ 10 ವರ್ಷ ಆಗಿದ್ಮೇಲೆ ನೋಡಿ, ಒಂದು 10 ವರ್ಷದ ಹಿಂದೆ ಗೋಲ್ಡ್ 1 ಗ್ರಾಮ್ಗೆ ಎಷ್ಟಿತ್ತು? 2000 ರುಪೀಸ್, 2,000 ರೂಪಾಯಿ ಗ್ರಾಮ್ ಇತ್ತು. ಈಗ ಅದೇ 10 ವರ್ಷಕ್ಕೆ ಈಗ 13,000 ಚಿಲ್ಲರೆ ಐತೆ. ಆದರೆ ಇದು 17,000ಕ್ಕೆ ಹೋಗಿ ತಿರ್ಗಾ ಹಿಂದೆ ಬಂದಿದ್ದು ಇವಾಗ. ಅದು ಬಿಡಿ. ಈಗ ಮತ್ತೆ ಗೋಲ್ಡ್ ಇನ್ನೊಂದು ಸತಿ ಏನಾಗುತ್ತೆ, ಮೆಟಲ್ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಯಾವಾಗಲೂ ತಿರ್ಗಾ ಇನ್ನೂ ಒಂದು 10 ವರ್ಷ ಆದರೂ ಇಟ್ ವಿಲ್ ಇನ್ಕ್ರೀಸ್ ಫಾರ್ ಅನದರ್ 20,000 ಆಲ್ಸೋ ಪರ್ ಗ್ರಾಮ್. 10 ಗ್ರಾಮ್ ತೊಗೊಂಡು ಇಟ್ಟಿದ್ದಿದ್ರೆ 20,000, ಈಗ 20 ಗ್ರಾಮ್ಗೆ ಎಷ್ಟಾಯಿತು? ಅಷ್ಟೆಲ್ಲ ಇದ್ದಿದ್ರೆ ಯಾಕೆ ಫಸ್ಟ್ ನಾವು ನಮ್ಗೆ ಇಷ್ಟೆಲ್ಲ ನೀವು ಕಲ್ಸ್ಕೊಟ್ಬಿಟ್ರೆ, ಇಷ್ಟೆಲ್ಲ ತಲೆ ಓಡಿದ್ರೆ ನಾವು ಇವಾಗ ಹೆಂಗೋ ಇರ್ತಾ ಇದ್ವಿ. ಬಂದ್ರ ನಾವು ಎಂಪೈರ್ಗೆ ಹೋದ್ರ, ಅಲ್ಲಿ ಬೀಫ್ ಬಿರಿಯಾನಿ ತಿಂದ್ರ, ಕರೆಕ್ಟ್ ರಿಚೀಸ್ಗೆ ಬಂದ್ರ, ಸುಮ್ಮನೆ ಸೂಪರಾಗಿ 1 kg ಮಟನ್ 1 kg ಬೀಫ್ ಸೂಪರಾಗಿ ಬಂದ್ವಾ ಅಂತ ಇದ್ದೀವಿ. ನೀವು ಹೋಗಿ 1 ಗ್ರಾಮ್ ಗೋಲ್ಡ್ ಹೆಂಗೆ, ಅರ್ಧ ಗ್ರಾಮ್ ಗೋಲ್ಡ್ ಹೆಂಗೆ ಅಂತ ಕಲಿಸ್ಕೊಟ್ಟು ಸುಮ್ಮನೆ ಟೆನ್ಷನ್ ಮಾಡಬೇಡಿ ಪಾಸ್ಟರ್. ನೋಡಿ, ಇನ್ವೆಸ್ಟ್ಮೆಂಟ್ ಮಾಡಿ ಅಂತ ಏನಕ್ಕೆ ಹೇಳ್ಕೊಡ್ತಾ ಇದ್ದೀನಿ ಅಂದರೆ, ನಿಮಗೆ ಈ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಬರುತ್ತೆ, ಜ್ಞಾನ ಬರುತ್ತೆ. ನಾನು
ಇದೇ ನಿಮ್ಮ ಆದಾಯದ ಮೇಲೆ ನಿಂತ್ಕೊಳ್ಳಿ. ನೀವು ಸೇವಿಂಗ್ಸ್ ಮಾಡೋದನ್ನ ನಿಮ್ಮ ಜೀವನ ಅಂತ ಹೇಳಲ್ಲ. ಸಡನ್ನಿಗೆ ಕೋಟಿ ನಿನ್ನ ಹತ್ರ ಬರುತ್ತೆ, ಸಡನ್ನಿಗೆ ಲಕ್ಷಗಳು ಬರುತ್ತೆ. ಆದರೆ ಈಗಲೇ ನೀನು 1,000 ರೂಪಾಯಿ ಇರಬೇಕಾದ್ರೇ ನೀನು ಈ ಮನಿ ಮ್ಯಾನೇಜ್ಮೆಂಟ್ ಬಂದುಬಿಟ್ರೆ ಈಸಿಲಿ ಯು ಕ್ಯಾನ್ ಹ್ಯಾಂಡಲ್ ಲ್ಯಾಕ್ಸ್ ಆ್ಯಂಡ್ ಕ್ರೋರ್ಸ್. ಮಕ್ಕಳಿಗೂ ನೀವು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟನ್ನು ಕಲಿಸ್ಕೊಡ್ಬೇಕು. ಇವತ್ತು ಕೆಲವ್ರು ಏನು ಹೇಳ್ತಾರೆ ಗೊತ್ತಾ, ಪಾಸ್ಟರ್ ಕಷ್ಟಪಟ್ಟು ಹೊಟ್ಟೆಗೆ ಊಟ ಮಾಡಿದೆ, ಸ್ವಲ್ಪ 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 ಸೇರಿಸಿ ನಾನು ಒಂದು ಮನೆ ಇಟ್ಟಿದ್ದೆ, ನಮ್ಮ ಮಗ ಮಾರ್ಕೊಂಡು ಹೊರಟದ. ಹೇಗೆ ಸ್ವಲ್ಪ 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 ಸೇರಿಸಿಟ್ಟೆ, ನಮ್ಮ ಹುಡುಗಿ ಏನು ಮಾಡಿಬಿಟ್ಲು, ಎಲ್ಲನೂ ಮಾರ್ಬಿಟ್ಟು ಇವತ್ತು ನಾವು ಬೀದಿಯಲ್ಲಿ ನಿಂತಿದ್ದೀವಿ. ನೀನು ಕಷ್ಟಪಟ್ಟಿದ್ದು ನಿಮ್ಮ ಮಕ್ಕಳು ಖಾಲಿ ಮಾಡಿಬಿಡ್ತಾರೆ. ಅದಕ್ಕೇ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ನೀವು ಕಲಿಬೇಕು, ನಿಮ್ಮ ಮಕ್ಕಳಿಗೂ ಕಲಿಸ್ಬೇಕು. ದುಡ್ಡನ್ನು ಹೆಂಗೆ ಖರ್ಚು ಮಾಡಬೇಕು, ದುಡ್ಡಿಗೆ ಎಷ್ಟು ಬೆಲೆ ಇದೆ, ಅನಾವಶ್ಯಕವಾಗಿ ವೇಸ್ಟ್ ಮಾಡಬೇಡಿ, ಇದೆಲ್ಲ ನಾವು ಹೇಳ್ಕೊಡ್ಬೇಕು. ಆಮೇಲೆ ಫಸ್ಟು ದೇವರು ಅಂತ ಕಲಿಸ್ಕೊಡ್ಬೇಕು, ದೇವರಿಗೆ ಎತ್ತಿಡು ಅಂತ ಕಲಿಸ್ಕೊಡ್ಬೇಕು. ಎರಡನೇದು ಯಾವ ರೀತಿ ಖರ್ಚು ಮಾಡಬೇಕು ನೋಡಿ, ಅನ್ವಾಂಟೆಡ್ ಥಿಂಗ್ಸ್ ಮೇಲೆ ನಾವು ಖರ್ಚು ಮಾಡಬಾರ್ದು. ಪ್ರೈಸ್ ದಿ ಲಾರ್ಡ್. ನೋಡಿ, ಏನೇ ಹೋದರೂ ಒಂದು ವಸ್ತು ತಗೊಳ್ಳಿ, ಒಂದು ವಸ್ತು ತಗೊಳ್ಳೋಕ್ಕಿಂತ ಮುಂಚೆ ನೀವು ಯೋಚನೆ ಮಾಡಬೇಕು. ಏನು ಯೋಚನೆ ಮಾಡಬೇಕು ಗೊತ್ತಾ? ಫಸ್ಟ್ ನೀವು ಥಿಂಕ್ ಮಾಡಬೇಕಾಗಿರೋದು ಏನು ಗೊತ್ತಾ? ಎರಡಕ್ಕಾಗಿ ನಾವು ಬೈ ಮಾಡ್ತೀವಿ. ಒಂದು ಅವಶ್ಯಕತೆ, ಎರಡು ಆಸೆ. ಇನ್ನೊಂದ್ಸತಿ ಹೇಳಿ, ಏನಕ್ಕಾಗಿ ಒಂದು ವಸ್ತು ತಗೊಳ್ತೀವಿ? ಒಂದು, ಈಸ್ ಇಟ್ ನೀಡೆಡ್? Can I live without it? If yes, don't buy it. ಇವತ್ತು ನಮಗೆ ಏನು ನೀಡ್ ಇದೆ ಅದು ತಗೊಳ್ಳಲ್ಲ, ಆಸೆ ಇರೋದೆಲ್ಲ ತಗೊಳ್ತೀವಿ ನೋಡ್ದ. ಅದಕ್ಕೆ ಇವತ್ತು ಸಾಲದಲ್ಲಿರೋದು. There is a difference between want and need. If it is needed, take it. I want everything. ಕೆಲವರು ಅಂಗಡಿಗೆ ಹೋಗ್ತಾರೆ, ಯಾವ ಅಂಗಡಿಗಾದರೂ ಹೋಗಲಿ, ಬರ್ತಾ ಏನಾದರೂ ಒಂದು ತೊಗೊಂಡು ಬರಲೇಬೇಕು, ಅದು ಅವ್ರಿಗೆ ಅಭ್ಯಾಸ. ಯಾವ ಅಂಗಡಿಗಾದರೂ ಹೋಗಲಿ ಸುಮ್ಮನೆ ಬರಲ್ಲ, ಅಟ್ಲೀಸ್ಟ್ ಬರ್ತಾ ಜ್ಯೂಸ್ ಬಾಟ್ಲಾದರೂ ಎತ್ಕೊಂಡ್ಬರ್ಬೇಕು. ಒಂದು ಅಂಗಡಿಗೆ ಹೋದರೆ ಅವ್ರು ಸುಮ್ಮನೆ ಬರಬಾರ್ದು. ಮಾನ ಮರ್ಯಾದೆ, ಮಾನ ಮರ್ಯಾದೆಗಾಗಿ ಬಾಳಿ ಬಾಳಿ ಲಾಸ್ಟಿಗೆ ಮಾನ ಮರ್ಯಾದೆ ಏನೂ ಇರೋದಿಲ್ಲ. ಅವ್ರೇನು ಹೇಳ್ತಾರೆ, ಇವ್ರೇನು ಹೇಳ್ತಾರೆ, ಇವ್ರು ಹೇಳ್ತಾರೆ, ಡೋಂಟ್ ಲೀವ್ ಫಾರ್ ಅದರ್ಸ್. ಅವ್ರೇನು ಹೇಳ್ತಾರೆ, ಇವ್ರೇನು ಹೇಳ್ತಾರೆ, ಫ್ಯಾಮಿಲಿ ಏನು ಹೇಳ್ತಾರೆ, ಬಂದವ್ರು ಏನು ಹೇಳ್ತಾರೆ, ಕುಟುಂಬ ಏನು ಹೇಳುತ್ತೆ. ನೋಡಿ, ನಾವೇನಾದರೂ ತೊಗೊಬೇಕು ಅಂದರೆ ನಮಗೆ ಅವಶ್ಯಕತೆ ಇದ್ದರೆ ತೊಗೊಬೇಕು, ಇಲ್ಲಾಂದರೆ ತೊಗೊಬಾರ್ದು. ಇವತ್ತು ಜನ ಏನು ಅಂದ್ಕೊಂಡಿದ್ದಾರೆ ಗೊತ್ತಾ, ನನ್ನ ಹತ್ರ ಇಂಥ ಒಂದು ಫೋನ್ ಇದ್ದರೆ ಮಾತ್ರನೇ ಜನ ನನಗೆ ಬೆಲೆ ಕೊಡೋದು. Pro 17, don't want bro. No bro, don't go for Pro. Don't go. ಇವತ್ತು ಜನ ಏನು ಅಂದ್ಕೊಂಡಿದ್ದಾರೆ, ನಾನೊಂದು ಕಾಸ್ಟ್ಲಿ ಫೋನ್ ಇಟ್ಕೊಂಡ್ರೇ ಜನ ನನಗೆ ಬೆಲೆ ಕೊಡೋದು. ಸೊ ಅದು 17 ಮ್ಯಾಕ್ಸ್ ಪ್ರೋ ಇಂಥದ್ದಲ್ಲೇ ನಾವು ಇಟ್ಕೊಂಡಿರಬೇಕು. ಸೊ ಕಾಸ್ಟ್ಲಿ ಗಾಡಿ ಇಟ್ಕೊಂಡಿದ್ರೇ ಬೆಲೆ ಕೊಡೋದು. ನೋಡಿ, ಅದಕ್ಕೆ ಒಂದು ಸೇವಕರು ಓದ್ಸತ್ತಿನ ಒಂದು ವೀಡಿಯೋಲ್ಲಿ ನಾನು ನೋಡಿದೆ. ಅವ್ರೇನು ಹೇಳ್ತಾರೆ ಗೊತ್ತಾ, ನೀನು ಹೊಸ ಫೋನ್ ತೊಗೊಂಡಿದ್ದಕ್ಕೆ ಹೊಸ ಫ್ರೆಂಡ್ ಯಾರು ಫೋನ್ ಮಾಡಲ್ಲ, ನಿನಗೆ ಅದೇ ಹಳೆ ಫ್ರೆಂಡೇ ಫೋನ್ ಮಾಡೋದು. ಅಲೋ, ಸೊ ಹಳೆ ಫ್ರೆಂಡ್ಗಾಗಿ ಯಾಕೆ ಹೊಸ ಫೋನ್ಗೆ ಖರ್ಚು ಮಾಡ್ತೀಯಾ? ಸೊ ಇವತ್ತು ನೋಡಿ, ಇವತ್ತು ಅನೇಕರು ನಾವು ಸಾಲ ಮಾಡ್ಕೊಂಡಿರೋ ಕಾರಣ ಏನು ಗೊತ್ತಾ, ಅವ್ರ ಮನೇಲಿ ಟಿ ವಿ ಐತೆ, ನಮ್ಮ ಮನೇಲಿ ಟಿ ವಿ ಇಲ್ಲ, ಅವ್ರ ಮನೇಲಿ ಫೋನ್ ಐತೆ, ನಮ್ಮ ಹತ್ರ ಇಲ್ಲ, ಅವ್ರ ಹತ್ರ ಅದೇ ಐತೆ, ನಮ್ಮ ಹತ್ರ ಇದಿಲ್ಲ. ಸೊ ಆಡಂಬರಗಾಗಿ ನಾವೇನು ಮಾಡಿಬಿಡ್ತೀವಿ, ಅವ್ರಿಗಾಗಿ ನಾವೇನು ಮಾಡಿಬಿಡ್ತೀವಿ, ತೊಗೊಂಡ್ಬಿಡ್ತೀವಿ. ನೋಡಿ, ನಾವು ಒಂದನ್ನು ಚೆನ್ನಾಗಿ ತಿಳ್ಕೊಬೇಕು, ದೇವರು ನಮಗೆ ಕೊಡೋವರೆಗೂ ವಿ ಶುಡ್ ಲರ್ನ್ ಟು ವೇಟ್. ಫಿಲಿಪಿಯರಿಗೆ ಬರೆದ ಪುಸ್ತಕ 4:12. ಬಡವನಾಗಿರಲು ಬಲ್ಲೆನು, ಸಮೃದ್ಧಿ ಉಳ್ಳವನಾಗಿರನು ಬಲ್ಲೆನು. ನಾನು ತೃಪ್ತನಾಗಿದ್ದರೂ, ಹಸಿದವನಾಗಿದ್ದರೂ, ಸಮೃದ್ಧಿ ಉಳ್ಳವನಾದರೂ, ಕೊರತೆಯುಳ್ಳವನಾದರೂ, ಯಾವ ಥರದ ಸ್ಥಿತಿಯಲ್ಲಿ ಇರುವವನಾದರೂ ಅದರ ಗುಟ್ಟು ನನಗೆ ತಿಳಿದಿದೆ. ಇಂಗ್ಲಿಷಲ್ಲಿ, I have learnt both to be full and to be hungry, both to abound and to suffer need. I have learned, ಹೇಳಿ,
ಲರ್ನ್. ಸೊ ಫುಲ್ ರಾಯಲ್ ಆಗಿರೋದಕ್ಕೂ ಕಲಿಬೇಕು, ಏನೂ ಇಲ್ಲದೆ ಇದ್ದಾಗ ಕಾಮ್ ಆಗಿರೋದಕ್ಕೂ ಕಲಿಬೇಕು. ಎಲ್ಲರಿಗಾಗಿ ಬಾಳಬಾರ್ದು. ಲರ್ನ್. ಕಲಿತುಕೊಂಡೇನು, ತೃಪ್ತನಾಗಿರೋದಕ್ಕೂ ಕಲ್ತ್ಕೊಂಡೆ, ಸಮೃದ್ಧಿ ಉಳ್ಳವನಾಗಿರೋದಕ್ಕೂ ಕಲ್ತ್ಕೊಂಡೆ, ಹಸಿದವನಾಗಿದ್ದರಕ್ಕೂ ಕಲ್ತ್ಕೊಂಡೆ. ನೋಡಿ, ವಿ ಶುಡ್ ಟ್ರೈನ್ ಅವರ್ ಸೆಲ್ಫ್. ಇವಾಗ ಒಬ್ಬರು ನಮ್ಮ ಮುಂದೆ ಚೆನ್ನಾಗಿರ್ತಾರೆ, ಊರಿಗೆ ಹೋಗ್ತಾರೆ, ಬರ್ತಾರೆ, ಕಾರ್ ಇಟ್ಕೊಂಡವ್ರೆ, ಅವರೆಲ್ಲ ಕಾರ್ ಇಟ್ಕೊಂಡಿದ್ದಾರೆ, ನಾವು ಹೆಂಗಾದ್ರೂ ಮಾಡಿ ಕಾರ್ ತೊಗೊಬೇಕು ಅಂತ ಒಂದು 8 ಲಕ್ಷಕ್ಕೆ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತೀವಿ. 8 ಲಕ್ಷ ಎತ್ಕೊಂಡು ಹೋಗ್ತೀವಿ. ಒಳಗಡೆ ಇರೋನು, ಸರ್ ಅದು ಬೇಡ ಸರ್, ಟಾಪ್ ಮಾಡಲ್ಗೆ ಹೋಗಿ ಅಂತ 8 ಲಕ್ಷ ಬಜೆಟ್ ನಾನು ನಿಮಗೆ 12 ಲಕ್ಷ ಮಾಡಿ ಇನ್ನೊಂದು 4 ಲಕ್ಷ ತಲೆ ಮೇಲೆ ಕುಂಡ್ರಿಸಿ ಕಳಿಸ್ತಾನೆ, ಹೋಗಪ್ಪ ಅಂತ. ಈಗ ನೀವೇನು ಮಾಡ್ತೀರಾ, ಒಂದು 4 ವರ್ಷ ಏನು ಮಾಡ್ತೀರಾ, ಒಂದು EMI ಕಟ್ಕೊಂಡ್ಬರ್ತೀರಾ. 5 ವರ್ಷ ನೀವು ಅಲ್ಲಿ ಇಲ್ಲಿ ತಿರ್ಗಂಗಿಲ್ಲ. ಬಂದರೆ ಸಂಬಳ ಎತ್ಕೊಂಡೋಗಿ EMI ಕಟ್ಟು. ಇವಾಗ ಒಂದು ಫೋನ್ ತೊಗೊತೀರಾ. ಒಂದು ಫೋನ್ ತೊಗೊಂಡಾಗ ಒಂದು ಫೋನು 80,000, 1 ಲಕ್ಷ, 2 ಲಕ್ಷ ಫೋನ್ವರೆಗೂ ಏನು ಮಾಡ್ತಾರೆ, 0% EMI ಅಂತ ಹೇಳಿ ₹1 ಕೊಟ್ಟರೆ ಫೋನ್ ಕೊಡ್ತಾರೆ. ಸೊ ಒಂದು ಫೋನ್ ಕೊಡ್ತಾರೆ ಅಂತ ಹೇಳಿ ನಾವೇನು ಮಾಡ್ತೀವಿ, ಫೋನ್ ತೊಗೊಳ್ತೀವಿ. 2 ವರ್ಷ 3 ವರ್ಷ ನಾವೇನು ಮಾಡಿರ್ತೀವಿ, ತಿಂಗಳು ಕಟ್ಟಿರ್ತೀವಿ. ನೀವಿರೋ ಸಂಪಾದನೆ ಎಲ್ಲ ಮಾಡಿ ಕಷ್ಟಪಟ್ಟು ಕೆಲಸ ಮಾಡಿರ್ತೀರ. 2 ವರ್ಷ ಆಗಿದ್ಮೇಲೆ ಅದೇ ಫೋನು, 2 ಲಕ್ಷ ಫೋನು ತಿರ್ಗಾ ವಾಪಸ್ ಕೊಡಿ. ಏನು ಹೇಳ್ತಾರೆ ಗೊತ್ತಾ, ₹2,000 ಕೊಡ್ತೀವಿ ಅಂತಾರೆ. ಇಲ್ಲ, ಐಫೋನ್ಗೆ ಒಂದು 20,000, 10,000, 20,000. ಸೊ 2 ಲಕ್ಷ ಫೋನನ್ನು ಈ ರೀತಿ ಹೇಳ್ತೀನಿ, 20,000 ಫೋನನ್ನು 2 ವರ್ಷ 2 ಲಕ್ಷ ಕಟ್ಟಿರ್ತೀರ. ಇನ್ನೊಂದ್ಸತಿ ಹೇಳ, 20,000 ವ್ಯಾಲ್ಯೂ ಇರೋ ವಸ್ತುಗೆ 2 ಲಕ್ಷ 2 ವರ್ಷ ಕಟ್ಟಿರ್ತೀರ 20,000 ಬೆಲೆಗೆ. ಉದಾಹರಣೆ, ಕಾರು ಸಹ ಅಷ್ಟೇ. ಕಾರಿಗೂ ನೀವೇನು ಮಾಡಿರ್ತೀರ ನೋಡಿ, ಕಾರು ಒಂದು ಸಂಪಾದನೆಗೆ, ಒಂದು ಬಿಸ್ನೆಸ್ಗೆ ಬೇಕು, ಅಥವಾ ಓಲಾ ಊಬರ್ಗೆ ಬೇಕು ಅಂದರೆ ಪರವಾಗಿಲ್ಲ, ಇನ್ವೆಸ್ಟ್ ಮಾಡಿ. ನಾನೇನು ಹೇಳ್ತೀನಿ ಅಂದರೆ, ನೀವು ಯಾವುದಕ್ಕೆ ಇನ್ವೆಸ್ಟ್ ಮಾಡಿದ್ರೂ ಇಟ್ ಶುಡ್ ಬ್ರಿಂಗ್ ಮನಿ. ಒಂದು ಬೈಕ್ ತೊಗೊತೀರಾ, ಆ ಬೈಕೂ ನಾವೇನು ಮಾಡಬೇಕು, ಒಂದು ರ್ಯಾಪಿಡೋನೋ ಅಥವಾ ಇನ್ನೊಬ್ಬರು ಬ್ಲಿಂಕಿಟ್ ಮಾಡೋದಕ್ಕೋ, ಇಲ್ಲ ಝೊಮ್ಯಾಟೊ ಮಾಡೋದಕ್ಕೋ, ಸ್ವಿಗ್ಗಿ ಮಾಡೋದಕ್ಕೋ ಒಂದು ಬೈಕ್ ತೊಗೊಳ್ತೀರ ಅಂದರೆ, ನೀವು ತಿಂಗಳಿಗೆ ₹5,000 ಬೈಕಿಗೆ EMI ಕಟ್ಟಿದ್ರೆ ಆ ಬೈಕಲ್ಲಿ ನಿಮಗೆ 50,000 ವರಮಾನ ಬರಬೇಕು. ₹5,000 EMI ಕಟ್ಟೋದು. ನಾವೇನು ಮಾಡ್ತೀವಿ, ಅವ್ರು ಇರೋ ಹತ್ರ ಎಲ್ಲ ಕೇಳಿಕೊಂಡು ಕೆಲ್ಸಕ್ಕೆ ಹೋಗದೆ ಈ 5,000ನ ಇನ್ನೊಬ್ಬರ ಹತ್ರ ತೊಗೊಂಡು ಕಟ್ಟಿ ನಾವೇನು ಮಾಡಿರ್ತೀವಿ, ಇನ್ನೂ ಸಾಲಗಾರರಾಗಿ ಜಾಸ್ತಿ ಕುಂತಿರ್ತೀವಿ. ನಾನೇನು ಹೇಳ್ತೀನಿ, ಸಂಪಾದನೆ ಮಾಡೋಕ್ಕಾದರೆ ಮಾತ್ರ ಇನ್ವೆಸ್ಟ್ ಮಾಡಿ. ಯು ಶುಡ್ ನೋ ಹೌ ಟು ಹ್ಯಾಂಡಲ್ ಮನಿ. ಈಗ ಒಂದು 20,000 ಕಾರು, ಇದು ಒಂದು 12 ಲಕ್ಷ ಕಾರು ತೊಗೊಳ್ತೀರ, 4 ವರ್ಷ EMI ಕಟ್ಟಿರ್ತೀರ. 4 ವರ್ಷ ಆಗಿದ್ಮೇಲೆ ಅದೇ 12 ಲಕ್ಷ ಕಾರು ನೀವು ತಿರ್ಗಾ ಕೇಳಿ ಎಷ್ಟು ತೊಗೊಳ್ತಾರೆ ಅಂದರೆ 4 ಲಕ್ಷಕ್ಕೆ ತೊಗೊಳ್ತಾರೆ. ಸೊ 5 ವರ್ಷ ಇನ್ವೆಸ್ಟ್ ಮಾಡಿದ್ರೆ, ಸೊ ಈ ಕಾರ್ ನಿಮಗೆ ಬೇಕಾ, ಇದ್ರಲ್ಲಿ ನಮ್ಗೆ ಸಂಪಾದನೆ ಆಗುತ್ತಾ, ಒಂದು ಸತಿಗೆ 2 ಸತಿ ಯೋಚನೆ ಮಾಡಿ. ನೋಡಿ, ಯಾವುದೇ ವಸ್ತು ತೊಗೊಬೇಕಾದ್ರು ಚೆನ್ನಾಗಿ ತಿಳ್ಕೊಳ್ಳಿ, ನಿಮಗೆ ಸೈಕಾಲಜಿ ಹೇಳ್ಕೊಡ್ತೀನಿ. ಯಾವುದೇ ವಸ್ತು ತೊಗೊಬೇಕಾದ್ರು ಇಮಿಡಿಯೇಟ್ ನೋಡಿದ ತಕ್ಷಣ ಡಿಸೈಡ್ ಮಾಡಬೇಡಿ. ಗೋ ಹೋಮ್, ಸ್ಲೀಪ್, ವೇಕಪ್ ಮಾರ್ನಿಂಗ್, ದೆನ್ ಯು ಅಗೈನ್ ಇಫ್ ಯು ಆರ್ ಲೆಟ್ ಟು ಗೋ, ದೆನ್ ಯು ಗೋ ಆ್ಯಂಡ್ ಬೈ. ಕೆಲವ್ರು ಏನು ಹೇಳ್ತಾರೆ ಗೊತ್ತಾ, ಸೈಕಾಲಜಿಸ್ಟ್ ಏನು ಹೇಳ್ತಾರೆ ಗೊತ್ತಾ, ಮಲಗಿ ಎದ್ದಿದ ತಕ್ಷಣವೇ ಅದು ತೊಗೊಬೇಕು ಅನ್ನೋ ಆಸೆ ಹೊರಟೋಗಿರ್ತೈತೆ. ಇವತ್ತು ನೋಡಿ, ಇವತ್ತು ಹೆಂಗಾದರೂ ಈ ಬಿರಿಯಾನಿ ತಿನ್ನಬೇಕು, ಇವತ್ತು ಬೀಫ್ ಬಿರಿಯಾನಿ ತಿನ್ನಬೇಕು, ಇಲ್ಲಾಂದರೆ ಮಟನ್ ಬಿರಿಯಾನಿ ತಿನ್ನಬೇಕು, ಇವತ್ತೊಂದು ದಿವಸ ಅಡ್ಜಸ್ಟ್ ಮಾಡ್ಕೊಂಡು ಮಲ್ಕೊಂಬಿಟ್ಟು ನಾಳೆ ನಿನಗೆ ಬಿರಿಯಾನಿ ಆಸೆನೇ ಇರಲ್ಲ. ಗೊತ್ತಾ, ಸಬ್ಕಾನ್ಷಿಯಸ್ ಮೈಂಡಲ್ಲಿ ಒಳಗಡೆ, ನಿನ್ನ ಸಬ್ಕಾನ್ಷಿಯಸ್ ಮೈಂಡಲ್ಲಿ ನಿಮಗೆ ಅದು ಬೇಡ ಅಂತ ನಿಮಗೆ ಒಳಗಡೆನೇ ಮಾತಾಡಿರ್ತಾರೆ, ಕನ್ವಿನ್ಸ್ ಮಾಡಿರ್ತಾರೆ. ನೀವು ಎದ್ದೊಳಷ್ಟಕ್ಕೆ ಕನ್ವಿನ್ಸ್ ಆಗಿರ್ತೀರ. ಸೊ ಯಾವ ವಸ್ತುನ ತೊಗೊಬೇಕಾದ್ರೂ ಇಮಿಡಿಯೇಟ್ ಹೋಗಬೇಡಿ. 1 ದಿವಸ ಟೈಮ್ ಕೊಡಿ, 2 ದಿವಸ ಟೈಮ್ ಕೊಡಿ, ಮನೆಗೆ ಹೋಗಿ ಮಲ್ಕೊಳ್ಳಿ, ಬೆಳಿಗ್ಗೆ ಎದ್ದೊಳ್ಳಿ, ತಿರ್ಗಾ ಅದೇ ಉತ್ಸಾಹ ಹೋಗಿ ತೊಗೊಬೇಕು ಅಂತ ಇದ್ದರೆ ಹೋಗಿ. ಬೆಳಿಗ್ಗೆ ಎದ್ದಿದ ತಕ್ಷಣ ಉತ್ಸಾಹ ಕಡಿಮೆ ಆಗಿಬಿಟ್ಟಿದ್ಯಾ, ಬಿಟ್ಟಾಕ್ಬಿಡಿ. ನೋಡಿ, ಖರ್ಚು ಕಡಿಮೆ ಆಗಿಬಿಟ್ಟಿರ್ತೈತೆ. ನಮ್ಗೆ ಹೆಂಗೆ ಗೊತ್ತಾ, ಇಮ್ಮಿಡಿಯೇಟ್ ನೋಡಿದ ತಕ್ಷಣ ಹೋಗಿ ತೊಗೊಬೇಕು. ಒಂದು ಬಟ್ಟೆ ನೋಡಿದ್ವಾ, ಎಷ್ಟು ಸಾವಿರ ಆದರೂ ಕೊಡಿ. ಒಂದು ಬ್ಯಾಗ್ ನೋಡಿದ್ವಾ, ಕೊಡಿ. ಎಷ್ಟು ಜನ ಬೇಡದೇ ಇರೋದನ್ನು ಪರ್ಚೇಸ್ ಮಾಡಿಬಿಟ್ಟು ಮನೆಗೆ ಬಂದಮೇಲೆ ಇದು ತೊಗೊಂಡಿಲ್ಲದೇ ಇದ್ದಿದ್ರೆ ಚೆನ್ನಾಗಿರೋದು ಅಂತ ಯೋಚನೆ ಮಾಡಿದ್ದೀವಿ.
ಒಂದು ಡಿಮಾರ್ಟ್ಗೆ ಹೋಗ್ತೀವಿ ನೋಡಿ, ಫಸ್ಟೇ ಒಂದು ಬಜೆಟ್ ಹಾಕ್ಕೊಂಡು ನಾವು ಒಂದು ರಿಲಯನ್ಸೋ ಮಾರ್ಟೋ ಇಲ್ಲ ರೇಷನ್ ಅಂಗಡಿ ಹೋಗ್ಬೇಕಾದ್ರೆ ಫಸ್ಟೇ ನೀವು ಒಂದು ಪ್ಲ್ಯಾನ್ ಮಾಡ್ಕೊಂಡು ಇಷ್ಟೇ ಬೇಕು ಅಂತ ಹೋಗಿ ಕರೆಕ್ಟ್ ತೊಗೊಂಬರ್ತೀರ. ಆದರೆ ಏನು ಪ್ಲ್ಯಾನ್ ಇಲ್ಲದೆ ಒಳಕ್ಕೆ ಹೋಗಿ 5,000 ರೂಪಾಯಿ 10,000 ರೂಪಾಯಿ ಮಾಡ್ಕೊಂಡು ಆಚೆ ಬಂದಿರ್ತೀರ. ಆಮೇಲೆ ನೋಡಿದ್ರೆ 3 ತಿಂಗಳಾದರೂ ನಿಮ್ಮ ಮನೇಲಿ ಅದನ್ನು ಯೂಸ್ ಮಾಡಿರಲ್ಲ. ಯಾಕಂತ ನಿಮ್ಗೆ ಅದು ಬೇಕಾಗಿರಲ್ಲ, ಸುಮ್ಮನೆ ತೊಗೊಂಬಂದು ಇಟ್ಟಿರ್ತೀರ, ಶೋಕಾಯಿ ಸ್ವಲ್ಪ ಇದೆ. ಆಮೇಲೆ ಯೋಚನೆ ಮಾಡ್ತೀರ, ಅಯ್ಯಯ್ಯೋ ಇದು ನಾವು 3 ತಿಂಗಳ ಹಿಂದೆನೇ ಇಟ್ಟಿದ್ದೀವಲ್ಲ. ಬೈ ಅನ್ಪ್ಲ್ಯಾನ್ಡ್. ದೇವ್ರು ಕೊಟ್ಟಿದ್ದನ್ನೆಲ್ಲ ನೀವು ಕರೆಕ್ಟಿಗೆ ಖರ್ಚು ಮಾಡ್ಕೊಂಡು ಬಂದಿದ್ರೆ ಇವತ್ತು ನಿಮ್ಮೆಲ್ಲ ಅಕೌಂಟಲ್ಲಿ ಎಷ್ಟು ಲಕ್ಷ ಇದ್ದಿರೋದು ಗೊತ್ತಾ? ನಾರ್ಮಲಾಗಿ ನಿಮ್ಮ ಅಕೌಂಟಲ್ಲಿ ಎಷ್ಟೋ ಲಕ್ಷಗಳು ಸುಮ್ಮನೆ ಆದರೂ ಬಿದ್ದಿರೋದು. ಪ್ರಸಂಗ ನನಗೂ ಸೇರಿಸಿನೇ ಮಾಡ್ಕೊಳ್ತಾ ಇದ್ದೀನಿ ಬಿಡಿ. ಇದು ನಾನು ಅವಾಗೆಲ್ಲ ಮಾಡಿಲ್ಲ, ನನಗೆ ಯಾರು ಹೇಳ್ಕೊಟ್ಟಿಲ್ಲ, ಕಲಿಸ್ಕೊಟ್ಟಿಲ್ಲ. ಇವಾಗ ದೇವ್ರು ನನಗೆ ಆ ರೆವಲ್ಯೂಷನ್ ಕೊಟ್ಟಿದ್ದಾರೆ, ಮಾಡ್ತಾಯಿದ್ದೀನಿ. ಪ್ರಾವರ್ಬ್ಸ್ 19:2 ಜ್ಞಾನೋಕ್ತಿಗಳು ಬರೆದ ಪುಸ್ತಕ 19ನೇ ಅಧ್ಯಾಯ 2ನೇ ವಾಕ್ಯ. ಸಭೆ ಸೈಲೆಂಟ್ ಆಗೋಯ್ತು. ಜ್ಞಾನೋಕ್ತಿಗಳು 19:2. ತಿಳುವಳಿಕೆ ಇಲ್ಲದೆ ಕೋರುವುದು ಅಯುಕ್ತ, ದುಡುಕುವ ಕಾಲು ದಾರಿ ತಪ್ಪುವುದು. ದುಡುಕುವ ಕಾಲು ದುಡುಕಬಾರ್ದು. ಇಂಪೇಷನ್ಸ್ ವಿಲ್ ಗೆಟ್ ಯು ಇನ್ ಟು ಟ್ರಬಲ್. ಫಾರ್ ಎವ್ರಿಥಿಂಗ್ ಬಿ ಪೇಷನ್ಸ್. ಇದಕ್ಕಿಂತ ಮುಂಚೆ ಹಾಕ್ಮ enthusiasm ಓ without ಎಂತು knowledge. ಓ ನಾಟ್ ಗುಡ್. ಎಂತು ನಾಟ್ ಗುಡ್, ನಾಟ್ ಗುಡ್, ನಾಟ್ ಗುಡ್ ಬ್ರೋ. Enthusiasm without knowledge is not good. Impatience will get you into trouble. ಅದಕ್ಕೆ ಯಾವುದೂ ಒಂದು ಝೀಲಲ್ಲಿ ಎಂತೂ ಅಲ್ಲಿ ಮಾಡಬಾರ್ದು. ಹೋಗ್ದ್ವಾ ನೋಡಿದ್ವಾ, ನಾನು ತೊಗೊಬೇಕು, ನಾನು ಮಾಡಬೇಕು, ನಾನು ಒಂದು ಕಾರ್ ತೊಗೊಬೇಕು, ನಾನು ಈ ಥರನೇ ಬೈಕ್ ತೊಗೊಬೇಕು, ಹೆಂಗೆ ಸೀಟು ಅಲ್ಲಿ ಆಕಾಶ ನೋಡ್ತಾ ಇರಬೇಕು. ಯಾವ ಥರ ಸೀಟು? ಮೇಲೆ ಯಾರಾದರೂ ಕುತ್ಕೊಂಡ್ರೆ ಹಂಗೆ ಜಾರಿ ಬೀಳ್ಬೇಕು ಕೆಳಗಡೆ, ಅಂಥ ಸೀಟ್ಗಳು. ಯಾರು ರ್ಯಾಪಿಡೋ ಕುಂತ್ಕೊಳ್ತಾರೆ, ಮಕ್ಕ ಹೋಗಿತಾರೆ. ಏನಯ್ಯ ಗಾಡಿ ತೊಗೊಂಬಂದಿದೆ ರ್ಯಾಪಿಡೋಗೆ ಯಾರಾದರೂ ಕುಂತ್ಕೊಂಡ್ರೆ ಹಿಂಗೆ ಜಾರ ಬಂದಿದ್ದಾರೆ, ಮೇಲೆ ಬೀಳ್ತಾರೆ. ಕೆಲವ್ರು ತೊಗೊಳ್ತಾರೆ ಮೇಲೆ ಬೀಳಬೇಕು ಅಂತಾನೆ. ಅದು ಬಿಡಿ, ಅದು ಒಂಥರ ಜಾತಿ. ಅದು ಅದಕ್ಕೆ ಅಂತಲೇ ತೊಗೊಳ್ಳೋದು. ಅದು ನಾನೇನು ಹೇಳ್ತಿದ್ದೆ, ದುಡಿಯೋಕ್ಕಾಗಿ ತೊಗೊಳ್ಳಿ, ಶೋಕಿಗಾಗಿ ತೊಗೊಬೇಡಿ. ಕೆಲವ್ರಿಗೆ ಹೆಂಗೆ ಗೊತ್ತಾ, ಸಂಪಾದನೆ ಮಾಡಬೇಕು ಅಂದರೆ ದೇ ಬ್ಲೇಮ್ ಆಲ್ ಪೀಪಲ್, ದೇ ಬ್ಲೇಮ್ ಅದರ್ಸ್. ನಮ್ಮಪ್ಪ ಸ್ವಲ್ಪ ಓದಿಸಿದ್ರೆ ನನಗೆ, ನಮ್ಮಮ್ಮ ನನ್ನ ಸ್ಕೂಲ್ ಸೇರಿಸಿದ್ರೆ, ನಾನು ಸ್ವಲ್ಪ ಇಂಗ್ಲೀಷ್ ಬಂದಿದ್ದರೆ, ನನ್ನ ಸ್ವಲ್ಪ ದುಡ್ಡು ನಮ್ಮಪ್ಪ ಒಂದು ಜಾಗ ಇಟ್ಬಿಟ್ಟು ಇದ್ರೆ. ನಾನೇನು ಹೇಳ್ತೀನಿ ಅಂದರೆ, ಇದೆಲ್ಲ ರೆಸ್ಪಾನ್ಸಿಬಿಲಿಟಿ ತೊಗೊಳಕ್ಕಾಗದೇ ಇರೋ ಸೋಮಾರಿಗಳು. ನಾನೇನು ಹೇಳ್ತೀನಿ ಅಂದರೆ, ಅಪ್ಪ ಅಮ್ಮ ಇಲ್ಲದೇ ಇರೋರು, ಎಜುಕೇಷನ್ ಇಲ್ಲದೇ ಇರೋರು, ಸ್ಕೂಲ್ಗೆ ಹೋಗದೇ ಇರೋರು, ಸ್ವಂತ ಬಂದ ಹೆಲ್ಪ್, ಸ್ವಂತ ರಿಲೇಟಿವ್ಸ್ ಹೆಲ್ಪ್ ಇಲ್ಲದೆ ಇರೋರು ಇವತ್ತು ಎಷ್ಟೋ ಮೇಲಕ್ಕೆ ಬಂದಿದ್ದಾರೆ. ದೇ ಡೋಂಟ್ ಬ್ಲೇಮ್ ಎನಿವನ್. ಈ ಕೆಲಸ ಮಾಡೋಕ್ಕಾಗದೇ ಇರೋರೆ, ಇವರು ಅವರು ನಮ್ಮಪ್ಪ ಸರಿ ಇಲ್ಲ, ನಮ್ಮಮ್ಮ ಸರಿ ಇಲ್ಲ, ನನಗೆ ಇದು ಸರಿ ಇಲ್ಲ, ನನಗೆ ಬೆನ್ನು ಸರಿ ಇಲ್ಲ, ಕಾಲು ಸರಿ ಇಲ್ಲ, ಕುಣಿಯೋಕ್ಕೆ ಬರದೇ ಇರೋರಿಗೆ ನೆಲ ಡೊಂಕಂತೆ. ನಾನೇನು ಹೇಳ್ತೀನಿ ಅಂದರೆ, ಯಾರ ಮೇಲೆ ಬ್ಲೇಮ್ ಮಾಡಬೇಡ. ನಿಮ್ಮಪ್ಪ ನಿಮ್ಮ ಅಮ್ಮ ಇಟ್ಟಿದ್ದೆಲ್ಲ ಬಿಟ್ಬಿಡು, ನೀನು ರೆಸ್ಪಾನ್ಸಿಬಿಲಿಟಿ ತಗೋ. ನಮ್ಮಪ್ಪ ಅಮ್ಮ ಮಾಡಿಲ್ಲ, ನಾನು ಮಾಡಿ ತೋರಿಸ್ತೀನಿ. ಕಮಾನ್, ಐ ವಿಲ್ ಡೂ ಇಟ್. ನಾನು ಸೇರಿಸಿರ್ತೀನಿ. ನನ್ನ ಕೈಲಿ ಸಂಪಾದನೆ ಮಾಡೋಕ್ಕಾಗುತ್ತೆ ಅಂತ ಯಾವಾಗ ನೀನು ಛಲ ಎತ್ಕೊಳ್ತೀಯೋ, ಯಾವಾಗ ನೀನು ಹಠದಲ್ಲಿ ಬರ್ತೀಯೋ, ನಿನ್ನ ಕೈಲಿ ಮಾಡೋಕ್ಕಾಗುತ್ತೆ. ಡೋಂಟ್ ಬ್ಲೇಮ್ ಅದರ್ಸ್. ಕೆಲವ್ರು ಏನು ಹೇಳ್ತಾರೆ ಗೊತ್ತಾ, ನಾನು ಲಂಡನ್ಗೆ ಹೋಗಿದ್ರೆ ಚೆನ್ನಾಗಿರೋದು, ನಾನು ದುಬೈಯಲ್ಲಿದ್ದರೆ ಚೆನ್ನಾಗಿರೋದು. ನೀನು ದರಿದ್ರ ಬುದ್ಧಿ ಎಲ್ಲಿ ಹೋದ್ರು ಹಂಗೆ. ನಿಮಗೆ ಬುದ್ಧಿ ಚೇಂಜ್ ಆಗದೆ ಲಂಡನ್ಗೆ ಹೋಗ್ಬಿಟ್ರೆ ಲಂಡನ್ ದರಿದ್ರ ಹಿಡಿದ್ಬಿಡ್ತಿದೆ. ಚೇಂಜ್ ಯುವರ್ ಮೈಂಡ್ಸೆಟ್. ದೇವರು ನಿನಗೆ ಫೈನಾನ್ಸಲ್ಲಿ ಕೊಡೋದಕ್ಕೆ ಇಷ್ಟಪಡಲ್ಲ. ಫಸ್ಟ್ ನಿನ್ನ ಮೈಂಡ್ಸೆಟ್ಟನ್ನು ಚೇಂಜ್ ಮಾಡೋದಕ್ಕೆ ಇಷ್ಟಪಡ್ತಾರೆ. ಬಿಫೋರ್ ಮನಿ ಕಮ್ಸ್, ಬಿಫೋರ್ ಲ್ಯಾಕ್ಸ್ ಕಮ್, ಬಿಫೋರ್ ಕ್ರೋರ್ಸ್ ಕಮ್, ಗೆಟ್ ರೆಡಿ ಟು ಹ್ಯಾಂಡಲ್ ಇಟ್ ಇನ್ ದ ನೇಮ್ ಆಫ್ ಜೀಸಸ್. ಎಲ್ಲನ ಹ್ಯಾಂಡಲ್ ಮಾಡೋದಕ್ಕೆ ರೆಡಿ ಆಗಿರೋ. ಬೇರೆ ಟ್ರಾನ್ಸ್ಲೇಷನ್, ಡೋಂಟ್ ಹರಿ. ನೋಡಿ, ಬೈಬಲ್ ಹೇಳುತ್ತೆ, ಆತ್ರ ಪಡಬೇಡ.
ನೋಡಿ ಕೆಲವರು ದುಡ್ಡು ಎಲ್ಲ ಹಾಕ್ಬೇಕು, ಇಲ್ಲಿ ಹಾಕ್ಬೇಕಾ, ಅಲ್ಲಿ ಹಾಕ್ಬೇಕಾ. ನೋಡಿ ಕೆಲವರು ಸ್ವಲ್ಪ ಕಷ್ಟಪಟ್ಟು ಸೇರಿಸಿಟ್ಟಿರ್ತಾರೆ, ಯಾರಿಗೋ ಹಾಕ್ಬಿಟ್ಟು ಬಂದುಬಿಟ್ಟಿರ್ತಾರೆ, ಅವನು ಅನುಭವಿಸ್ತಾ ಇರ್ತಾನೆ. ನಾನೇನು ಹೇಳ್ತೀನಿ, ಅವಸರ ಪಡಬೇಡ. ನೋಡಿ ಚೆನ್ನಾಗಿ ತಿಳ್ಕೊಳ್ಳಿ, ಯಾವುದೊಂದು ಬಿಸ್ನೆಸ್ ನೀವು ಮಾಡಬೇಕಾದ್ರೂ ಫಸ್ಟ್ ಥರೋಲಿ ಸ್ಟಡಿ ಅಬೌಟ್ ಇಟ್. ನೋಡಿ, ಯಾವುದನ್ನು ಅವಸರಪಟ್ಟು ದುಡ್ಡು ಹಾಕ್ಬಾರ್ದು. ಕ್ವಿಕ್ ರಿಚ್ ಬೇಡ, ಅವಸರ ಪಡಬೇಡ. ನೋಡಿ 10,000 ಹಾಕಿದ್ರೆ 50,000 ಹೋಗಲೇಬೇಡಿ. 10,000 ಕೊಡಿ, 50,000 ಕೊಡ್ತಾರೆ, ಹೋಗಲೇಬೇಡಿ. ಇಂಡಿಯಲ್ಲೇ ಅಷ್ಟು ದುಡ್ಡಿಲ್ಲ, ಇಂಡಿಯನ್ ಗೌರ್ಮೆಂಟ್ ಹತ್ರನೇ ಅಷ್ಟಿಲ್ಲ. 10,000 ಕೊಟ್ಟರೆ 50,000. ಬೇರೆ ಯಾರಾದರೂ ಹೇಳಿ ಹಾಕಿ ಇದು ದುಡ್ಡು ನಿಮ್ಗೆ ಹೆಂಗಾದ್ರೆ ಅಲ್ಲಿ ಬರುತ್ತೆ. ಬೇಡ, ಅವಸರ ಪಡಬೇಡ. ದುಡ್ಡಿದ್ಯಾ ಇಟ್ಕೊಂಡು ಪ್ರೇಯರ್ ಮಾಡಿ ಎಲ್ಲ ಹಾಕ್ಬೇಕು, ದೇವರೇ ನನಗೆ ತೋರಿಸು ಅಂತ. ಯಾರೋ ಒಂದು ಜಾಗ ತೋರಿಸಿದ್ರು, ಆ ಜಾಗದ ಮೇಲೆ ಹಾಕೋದು, ಅದು 3 ರಿಜಿಸ್ಟ್ರೇಷನ್ ಆಗಿರ್ತದೆ. ಅವಸರ ಪಡಬೇಡಿ. ಫುಲ್ಲು ಲಾಯರ್ ಹತ್ರ ಕೊಡಿ, ಎಲ್ಲ ವಿಚಾರಿಸಿ ಎನ್ಕ್ವೈರಿ ಮಾಡಿ, ಆ ಲ್ಯಾಂಡ್ ಎಲ್ಲಿದೆ ಎಲ್ಲ ಡೀಟೇಲ್ಸ್ ತೆಗೆಸಿ ವೆಯ್ಟ್ ಮಾಡಿ ನೋಡಿ, ಆಮೇಲೆ ಕೈ ಹಾಕೋದಕ್ಕೆ ನಿಧಾನಕ್ಕೆ ನೋಡಿ. ಒಂದು ವೇಳೆ ನೀವು ಅಷ್ಟರ ಇವತ್ತು ನೋಡಿ, ಒಂದೇ ಒಂದು ಹೇಳ್ತೀನಿ ನೋಡಿ, ಯಾವ ವಸ್ತು ತೊಗೊಂಡು ಹೋಗ್ಬೇಕಾರೋ ನಿನಗೆ ಅಂತ ಅಲ್ಲಿ ಒಂದು ಲಾಸ್ಟ್ ಆಫರ್ ಇಟ್ಟಿರ್ತಾರೆ. ಟುಡೇ ಈಸ್ ದ ಲಾಸ್ಟ್ ಆಫರ್ ಬಿಕಾಸ್ ಯು ವಾಂಟ್ ಟು ಬಿಕಮ್ ಪಾಪರ್. ಅದು ನಿನ್ನನ್ನು ಪಾಪರ್ ಮಾಡೋಕ್ಕೆ ನಿನಗೆ ಆಫರ್ ಒಂದು ಇಟ್ಟಿರ್ತಾರೆ ಅಲ್ಲಿ, ಅದು ಬೋರ್ಡ್ ಹಾಕಿರ್ತಾರೆ, ಟುಡೇ ಈಸ್ ದ ಲಾಸ್ಟ್ ಆಫರ್. ಇವತ್ತು ಲಾಸ್ಟ್ ಆಫರ್ ತೊಗೊಳ್ಳು. ಈ ಥರ ಆಫರ್ಗೆ ಹೋಗಿನೇ ಎಷ್ಟೋ ಜನ ಪಾಪರ್ ಆಗೋದ್ರು. ನಾನೇನು ಹೇಳಿದೆ, ನಿನಗೆ ಅಂತ ಅದಿಲ್ಲ ಅಂದರೆ ಆ ಆಫರ್ ಹೋಗಲಿ, ನಾಳೆ ಇದಕ್ಕಿಂತ ಬೆಸ್ಟ್ ಆಫರ್ ನಿನಗಾಗಿ ದೇವ್ರು ಇಟ್ಟಿರ್ಬೋದು. ಬೈ ಹರಿ. ಇದನ್ನು ಹೇಳ್ತೀನಿ, ದುಡ್ಡನ್ನು ಎಲ್ಲಿ ಇನ್ವೆಸ್ಟ್ ಮಾಡಬೇಕು? RD ಅಲ್ಲ, FD ಅಲ್ಲ, ಲ್ಯಾಂಡ್ ಅಲ್ಲ, ಗೋಲ್ಡ್ ಅಲ್ಲ. ಯಾವುದ್ರಲ್ಲಿ ನೀವು ಇನ್ವೆಸ್ಟ್ ಮಾಡೋಕ್ಕೆ ಯೋಚನೆ ಮಾಡ್ತಾಯಿದ್ದೀರೋ ಅದನ್ನೆಲ್ಲ ತೆಗೆದು ಸೈಡ್ ಇಟ್ಬಿಟ್ಟು ಫಸ್ಟ್ ಇನ್ವೆಸ್ಟ್ ಆನ್ ಯುವರ್ ಸೆಲ್ಫ್. ಇನ್ವೆಸ್ಟ್ಮೆಂಟ್ ಫಸ್ಟ್ ನಿನ್ನ ಮೇಲಾಗಲಿ. ಆಮೇಲೆ ಅವಸರಪಟ್ಟು ಎಲ್ಲಿ ಇನ್ವೆಸ್ಟ್ ಮಾಡಬೇಡ. ಫಸ್ಟು ಎಲ್ಲಿ ಇನ್ವೆಸ್ಟ್ ಮಾಡ್ತೀವೋ ಅದ್ರ ಬಗ್ಗೆ ಒಂದು ಸ್ಟಡಿ ತೊಗೊಳ್ಳಿ. ನೋಡಿ, ಏನಾದರೂ ಒಂದು ಬಿಸ್ನೆಸ್ ಮಾಡಬೇಕು ಅಂದರೆ ಆ ಬಿಸ್ನೆಸ್ ಬಗ್ಗೆ ಸ್ಟಡಿ ತೊಗೊಳ್ಳಿ. ನಾನೇನು ಹೇಳ್ತೀನಿ, ಸೇವೆಗೆ ಬರಬೇಕಾ? ಸೇವೆಗೆ ಬರಬೇಕು ಅಂದ್ರೂ ಸೇವೆಗಿಂತ ಮುಂಚೆ ಸೇವೆ ಅಂದರೆ ಏನು ಅಂತ ಕಲ್ತ್ಕೊಂಡು ಬನ್ನಿ. ಅದಕ್ಕೆ ನಾನು ಹೇಳಿದೆ, ಎಲ್ಲರೂ ಫೇಸ್ಬುಕ್ ಲೈವಲ್ಲಿ ಬರ್ತಾರೆ, ಎಲ್ಲರೂ ಕಲ್ತ್ಕೊಳ್ತಾರೆ, ಅವ್ರವ್ರು 4 ಹೇಳ್ತಾರೆ, ಅದನ್ನೆಲ್ಲ ಎತ್ಕೊಂಡು ನಾನು ಪಾಸ್ಟರ್, ರೆವರೆಂಡ್, ಡಾಕ್ಟರ್, ಅವ್ರಿಗೇನು ರೆವಲೇಷನ್ ಕೊಡಲ್ಲ. ನೋಡಿ, ಅವ್ರ ಮುಂದ್ಗಡೆ ಟೈಟಲ್ಗಳು ನೋಡಬೇಕು, ರೆವರೆಂಡ್, ಡಾಕ್ಟರ್, ಬಿಷಪ್. ಅವ್ರು ಕೊಡೋ ಮೆಸೇಜ್ ಒಂದು ಶೇಪ್ ಇರಲ್ಲ, ಆದರೆ ಮುಂದೆ ಬಿಷಪ್ಪು, ಡಾಕ್ಟರು ಏನು. ನಾನೇನು ಹೇಳ್ತೀನಿ, ನೆಟ್ಟಿಗೆ ಬ್ರದರ್, ಒಂದು ಪಾಸ್ಟರ್ ಒಂದೇ ಒಂದು ಇಟ್ಕೊಂಡು ನೆಟ್ಟಿಗೆ ಪ್ರೀಚ್ ಮಾಡಿದ್ರೆ ಸಾಕು. ಡಾಕ್ಟರ್ ಫಿಲಿಪ್ ಬಾಬು, ರೆವರೆಂಡ್ ಫಿಲಿಪ್ ಬಾಬು, ನಮ್ಗೆ ಅದೆಲ್ಲ ಬೇಡ. ಇರೋ ಪಾಸ್ಟ್ ಕೆಲಸದಲ್ಲಿ ಈ ಪಾಸ್ಟ್ ಕೆಲಸ ನೆಟ್ಟಿಗೆ ಮಾಡಿದ್ರೆ ಸಾಕು, ನನಗೆ ಯಾವ ಟೈಟಲು ಬೇಡ. ಪ್ರೈಸಲ್ಲ. ಪಾಸ್ಟರ್ ಒಂದು ವೇಳೆ ಕೊಟ್ಟರೆ ಅವ್ರು ಕೊಡಲಿ ಬಿಡಿ, ನಮ್ಗೆ ಬೇಡ. ನಾವು ಎದುರು ನೋಡಲ್ಲ. ನಾನೇನು ಹೇಳ್ತಿದ್ದೆ, ಜನರನ್ನ ಹೇಗಾದರೂ ಆಶೀರ್ವಾದದಲ್ಲಿ ನಡೆಸಬೇಕು, ಆ ಉದ್ದೇಶದಲ್ಲಿ ಬರಬೇಕು. ಸೇವೆ ಅಂದರೆ ಸೇವೆ ಬಗ್ಗೆ ತಿಳುವಳಿಕೆ ಇರಬೇಕು. ಇಫ್ ಯು ಆರ್ ಡೂಯಿಂಗ್ ಎನಿ ಬಿಸ್ನೆಸ್, ಇಫ್ ಯು ವಾಂಟ್ ಟು ಗೆಟ್ ಇನ್ ಟು ಎನಿ ಬಿಸ್ನೆಸ್, ಥರೋಲಿ ಎನ್ಕ್ವೈರ್ ಅಬೌಟ್ ಇಟ್. ಚೆನ್ನಾಗಿ ಓದಿ ನೋಡಿ. ಅದಕ್ಕೆ ಅಂತ ರಿವ್ಯೂಸ್ ಕೇಳಿ, ಅದಕ್ಕೆ ಅಂತ ಬುಕ್ಸ್ ಓದಿ, ಅದಕ್ಕೆ ಅಂತ ಅದ್ರ ಬಗ್ಗೆ ಏನೇನೆಲ್ಲ ನಾಲೆಡ್ಜ್ ಇದೆಯೋ ಫಸ್ಟ್ ಅದನ್ನೆಲ್ಲ ಕಲೆಕ್ಟ್ ಮಾಡ್ಕೊಳ್ಳಿ. ಹೋಲಿ ಸ್ಪಿರಿಟ್ ವಿಲ್ ಲೀಡ್ ಯು ಟು ಡೂ ದಟ್, ದೆನ್ ಯು ಗೋ. ಇವತ್ತೆಲ್ಲರೂ ನೋಡಿ ಅವಸರ ಪಡೋದು, ನಾನು ಮಾಡ್ತೀನಿ ಅನ್ನೋದು, ಎಲ್ಲ ದುಡ್ಡು ತೊಗೊಂಡು ಸಾಲ ಮಾಡ್ಕೊಂಡು ಒಂದು ಅಂಗಡಿ ಇಡೋದು, ಒಂದು ಆ ಅಂಗಡಿ ಇಡ್ತೀನಿ, ಈ ಅಂಗಡಿ ಇಡ್ತೀನಿ, ತಿರ್ಗಿ ಒಂದು 4 ತಿಂಗಳಲ್ಲಿ ಪಾಸ್ಟರ್ ಲಾಸ್ ಆಯಿತು, ಮುಚ್ಚಿಬಿಟ್ಟು. ಎಷ್ಟು ಕಳ್ಕೊಂಡ್ರೆ? ಒಂದು 10 ಲಕ್ಷ ಹೊರಟಿದೆ. ಅದೇ 10 ಲಕ್ಷ ನಾವು ಇಟ್ಕೊಂಡಿದ್ದಿದ್ರೆ ಅವಸರ ಬೇಡ. ಅದಕ್ಕೆ ಬೈಬಲ್ ಹೇಳುತ್ತೆ, ದುಡುಕ್ಬೇಡ, ಯಾವುದನ್ನು ದುಡುಕ್ಬೇಡ. ಏನಾದರೂ ಒಂದು ತೊಗೊಬೇಕಂದ್ರೆ ದುಡುಕ್ಬೇಡಿ. ಒಂದು 10 ಸತಿ ಯೋಚನೆ ಮಾಡಿ, ತೊಗೊಳ್ಳೋದಾ ಬೇಡವಾ, ಇದು ನನಗೆ ಅಗತ್ಯ ಇದೆಯಾ, ಇದು ಇಲ್ಲದೆ ನನ್ನ ಕೈಲಿ ಬಾಳೋಕ್ಕಾಗುತ್ತಾ, ಬೇಕೇ ಬೇಕಾ, ಬೇಕೇ ಬೇಕು, ಐಫೋನ್ ಬೇಕು ಕುಂತ್ಕೊಂಡ್ರೆ ಎಲ್ಲ ಹೊರಟೋಗುತ್ತೆ. ನಿನಗೆ 20,000 ಸಂಬಳ ಇದೆಯಾ? 17,000 ರೂಪಾಯಿ ಲೆಕ್ಕ ಇಟ್ಕೊಳ್ಳಿ. 3,000 ಇಟ್ಬಿಡಿ, 17,000 ಇಟ್ಕೊಳ್ಳಿ. 17,000ದಲ್ಲಿ ಹೆಂಗೆ ಖರ್ಚು ಮಾಡಬೇಕು, ಬಾಡಿಗೆ ಅಷ್ಟರಲ್ಲೇ ಬರಬೇಕು, ಖರ್ಚು ಅಷ್ಟರಲ್ಲೇ ಇರಬೇಕು, ಎಲ್ಲ ಅದರಲ್ಲಿ ಮೇಂಟೈನ್ ಮಾಡಿ. 20,000 ಎತ್ಬಿಡಿ, ಸೇವಿಂಗ್ಸ್ 2,000 ಸೇವಿಂಗ್ಸ್ ಇರಲಿ, 1,000 ರೂಪಾಯಿ ಟೈತಲ್ಲಿ ಇರಲಿ. 3 ಭಾಗ ಮಾಡಿಬಿಡಿ. ಇವತ್ತಿಂದ 100 ರೂಪಾಯಿ ಬಂತಾ ನಿನ್ನ ಕೈಯಲ್ಲಿ, 70 ರೂಪಾಯಿ ಇಟ್ಕೋ ಖರ್ಚಿಗೆ,
₹20 ಎತ್ತಿಡು, ₹10 ಟೈಟ್ ಕಳಿಸು, 70% ಕೆಲಸ. ಸೊ ನೀವು ಏನೇ ಖರ್ಚು ಮಾಡಬೇಕಂದ್ರೂ ಪ್ಲ್ಯಾನ್ ವಿತಿನ್ 70%. ಬಿ ಎ ಲರ್ನರ್. ಹೀಗೆ ಟೈಮ್ ಆಯಿತು. ಇವತ್ತೊಂದು ಬ್ರದರ್ ಹೇಳಿದ್ರು, ಪಾಸ್ಟರ್ ನೀವು ಸ್ವಲ್ಪ ಜಾಸ್ತಿ ಮಾತಾಡಬೇಕು ಅಂತ ನಾನು ಆಸೆ ಪಡ್ತೀನಿ, ಇಷ್ಟೇ ಮಾತಾಡಿ ಬಿಟ್ಬಿಡ್ತೀರಾ, ಇನ್ನೂ ಈ ಪಾಸ್ಟ್ 1 ಅವರ್ ಮಾತಾಡೋ ಚೆನ್ನಾಗಿರ್ತೈತಲ್ಲ ಅಂತ ನಾವು ಎದುರು ನೋಡ್ತಾ ಇರ್ತೀವಿ ಅಂತ ಹೇಳ್ತಾರೆ. ಇಷ್ಟು ಹೇಳಿದ್ದು ನೆಟ್ಟಿಗೆ ಕಲ್ತ್ಕೊಂಡ್ರೆ ಸಾಕು. ಫಸ್ಟ್ ನೋಡಿ, ಲಾಸ್ಟ್ ಒಂದು ಐಡಿಯಾ ನಿಮಗೆ ಕೌನ್ಸಿಲಿಂಗ್ ಕೊಟ್ಟು ಮುಗಿಸ್ತೀನಿ. ಬಿ ಎ ಲರ್ನರ್. ಎಲ್ಲರೂ ಹೇಳಿ, ಕಲ್ತ್ಕೊಳ್ಳಿ. ಡೋಂಟ್ ಇಮಿಟೇಟ್ ಅದರ್ಸ್, ಲರ್ನ್ ಫ್ರಮ್ ಅದರ್ಸ್. ಅವರು ಏನೋ ಮಾಡ್ತಾರೆ ಒಂದು ಸ್ಟ್ರಾಟಜಿ, ನೀನು ಮಾಡೋಕ್ಕೆ ಹೋಗ್ಬೇಡ, ಅದು ಅವ್ರಿಗೆ, ನಿನಗಲ್ಲ. ಸೊ ಡೋಂಟ್ ಇಮಿಟೇಟ್ ಅದರ್ಸ್. ಒಬ್ರು ಬೈಕ್ ತೊಗೊಂಡ್ರು, ಒಬ್ರು ಕಾರ್ ತೊಗೊಂಡ್ರು, ಅವರು ಥರನೇ ನಾನು ತೊಗೊಬೇಕು, ಬೇಡ, ನಿನಗೆ ಬೇಕಾ ಯೋಚನೆ ಮಾಡಿ, ಬೇಕು ಅಂದರೆ ತೊಗೊಳ್ಳಿ, ಇಲ್ಲಾಂದರೆ ಬಿಟ್ಟಾಕಿ. ನಾಳೆ ದೇವರು ಅವ್ರಿಗಿಂತ ಡಬ್ಬಲಾಗಿ ನೀನು ಚೆನ್ನಾಗಿಡೋದಕ್ಕೆ ದೇವರು ಒಂದು ಪ್ಲ್ಯಾನ್ ಇಟ್ಟಿರ್ತಾರೆ. ಆ ಪ್ಲ್ಯಾನ್ ಬರೋವರೆಗೂ ನೀನು ಅವಸರ ಪಡಬೇಡ. ಡೋಂಟ್ ರಶ್, ಡೋಂಟ್ ಹರಿ, ವೆಯ್ಟ್ ಅಪಾನ್ ದ ಲಾರ್ಡ್. ನಿನಗೆ ಅಂತ ಒಂದು ಟೈಮ್ ಬರುತ್ತೆ, ಎಲ್ಲರೂ ನೀನು ನೋಡಿ ಆಶ್ಚರ್ಯ ಪಡುತ್ತೆ, ದೇವ್ರು ನಿನ್ನ ಮಾಡ್ತಾರೆ. ಅವಸರ ಪಡಬೇಡ. ಇವತ್ತು ನೋಡಿ, ಅವಸರ ಪಟ್ಟು ಎಷ್ಟು ವರ್ಷದಿಂದ EMI ಕಟ್ತಾ ಇದ್ದೀವಿ. ಅವಸರ ಪಟ್ಟು ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಿ ಎಷ್ಟು ವರ್ಷದಿಂದ ಬಡ್ಡಿ ಕಟ್ತಾ, ಯಾವುದೋ ಒಂದು ಲೋನ್ ತೊಗೊಂಡಿದ್ದೀವಿ, 7 ವರ್ಷದಿಂದ ಕಟ್ತಾ ಇದ್ದೀವಿ ರೀ, 5 ವರ್ಷದಿಂದ EMI ಕಟ್ತಾ ಇದ್ದೀವಿ. ಅಪ್ಪ, ಒಂದು ಲೋನ್ ನೋಡಿ ತೊಗೊಬೇಕಾದ್ರೆ ಲೋನ್ ಎಷ್ಟು ಖುಷಿ ಗೊತ್ತಾ, 10 minutes ಇನ್ ಅಕೌಂಟ್. ಓ ಮೈ ಗಾಡ್, 10 ನಿಮಿಷ ಟಪ್ 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 ಅಂತ ಬಂದುಬಿಡ್ತಿದೆ. 2 ವರ್ಷ 3 ವರ್ಷ ಕಟ್ತೀವಲ್ಲ, ಥುತ್ತೇರಿ, ಯಾವಾಗಪ್ಪ ಮಗ, ಥುತ್ತೇರಿ. ಇದು ಒಂದು 10 ನಿಮಿಷ ಮುಂಚೆನೇ ಯೋಚನೆ ಮಾಡಿದೆ, ಬೇಕಾ? ಯೋಚನೆ ಮಾಡಿ. ಅವಸರಪಟ್ಟು EMIಗೆ ಕೈ ಹಾಕಬೇಡಿ, ಅವಸರಪಟ್ಟು ಲೋನ್ಗೆ ಕೈ ಹಾಕಬೇಡಿ, ಅವಸರಪಟ್ಟು ಮಾಡಬೇಡಿ. ಒಂದು ಕಾಸಿದೆಯಾ, ಅದು ಮಲ್ಟಿಪ್ಲೈ, ಒಂದು ₹10,000 ಇಟ್ಟಿದ್ದೀನಿ ಪಾಸ್, ಅಷ್ಟೇ. 1/2 ಗ್ರಾಮ್ ಗೋಲ್ಡ್ ತೊಗೊಂಡು ಇಟ್ಕೊಂಬಿಡಿ ಅಷ್ಟೇ, ನಾಳೆ ಅದು ಬೆಳೀತೈತೆ. ಸದ್ಯಕ್ಕೆ ಇವಾಗ ಗೋಲ್ಡ್ ಹೆಂಗೆ ಹತ್ತುತ್ತೆ ಇಳಿಯುತ್ತೆ ನನಗೆ ಗೊತ್ತಿಲ್ಲ, ಅದ್ರದ್ದು ಎಕನಾಮಿ ಹೆಂಗೆ ಹೋಗ್ತೈತೆ ಗೊತ್ತಿಲ್ಲ. 17ರಿಂದ 13 ಆಯಿತು, ಕೆಲವರು ಹೇಳ್ತಾರೆ 12 ಆಗುತ್ತೆ, 10ವರೆಗೂ ಬರುತ್ತೆ ಅಂತಲೂ ಹೇಳ್ತಾರೆ. ದಿಸ್ ಇಸ್ ದ ಟೈಮ್ ಫಾರ್ ಇನ್ವೆಸ್ಟ್ಮೆಂಟ್. ಇಫ್ ಯು ಹ್ಯಾವ್ ಮನಿ, ವೈಟ್. ಭಾಷೆ ಹೇಳಿದ್ರಲ್ಲ ಅಂದ್ಬಿಟ್ಟು ಬಡ್ಡಿ ತೊಗೊಂಡು ಬಡ್ಡಿ ಕಾಸು ಹಾಕಿ ಗೋಲ್ಡ್ ತಗೊಂಬೇಡಿ. ಆಮೇಲೆ ಇವಾಗ ಬೇಡ, ನಿನಗೆ ಅಂತ ಇನ್ನೊಂದು ಸತಿ ಕಡಿಮೆ ಆಗುತ್ತೆ ನೋಡಿ. ಇವಾಗ 13 ಇದೆಯಾ, ನಾಳೆ 12 ಆಗುತ್ತೆ, 11 ಆಗುತ್ತೆ. ಇಸ್ಕೊಂಡು ಇಟ್ಕೊಳ್ಳಿ, ಹೇಳೋಕ್ಕಾಗಲ್ಲ, ನಾಳೆ 1 ಗ್ರಾಮ್ 20,000ವರೆಗೂ ಹೋಗುತ್ತೆ, ಹತ್ತುತ್ತೆ. ಯಾವುದೂ ಕಡಿಮೆ ಆಗೋದಲ್ಲ. ಇಫ್ ಯು ಇನ್ವೆಸ್ಟ್ ಆನ್ ಮೆಟಲ್ಸ್, ಇಟ್ ವಿಲ್ ಗ್ರೋ. ಆಮೇನ್. ಇದು ಬೇಸಿಕ್ ಟೀಚಿಂಗ್ಸ್ ನಾನು ಹೇಳ್ಕೊಟ್ಟಿದ್ದೀನಿ. ನೀವಿನ್ನೂ ಬೆಳಿಬೇಕು. ಇನ್ವೆಸ್ಟ್ ಇನ್ ದ ಕಿಂಗ್ಡಮ್ ಆಫ್ ಗಾಡ್, 100% ಬರುತ್ತೆ. ಇದೆಲ್ಲ ಆಮೇಲೆ ಪಾಸ್ಟ್ ಬೇಕೇನೋ ಅದಕ್ಕೆ ಹೇಳ್ಕೊಡ್ತಾರೆ, ಅದಕ್ಕೆ ನಾನು ಅದೆಲ್ಲ ಹೇಳಲ್ಲ. ಜಸ್ಟ್ ಬೇಸಿಕ್ ಟೀಚಿಂಗ್ಸ್ ಮಾತ್ರ ನಿಮ್ಗೆ ಟೀಚ್ ಮಾಡ್ತಾಯಿದ್ದೀನಿ. ಇನ್ವೆಸ್ಟ್ ಮಾಡಿ ಇಟ್ಕೊಡಿ. ದೇವ್ರ ರಾಜ್ಯಕ್ಕಾಗಿ ಕೊಡೋರು ಇದುವರೆಗೂ ಯಾವತ್ತೂ ನಾಚಿಕೆ ಪಟ್ಟು ಹೋಗಿದ್ದಿಲ್ಲ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಇವಾಗ ಕೆಲವ್ರಿಗೊಂದು ಕ್ವಶನ್ ಇರುತ್ತೆ, ಫಸ್ಟ್ 10%, 10% ಎತ್ತಿಡಿ ಅಂತ ಹೇಳಿದ್ರಲ್ಲ, ಈ 10% ಇವತ್ತಿಂದ ನಾನು ತೀರ್ಮಾನ ಮಾಡ್ತೀನಿ ಎಲ್ಲಿ ಕೊಡಬೇಕು. ಇದು ಒಂದು ಮಾತ್ರ ಓದ್ಬಿಡೋಣ ಬನ್ನಿ. ಮಲಕಿ ಬರೆದ ಪುಸ್ತಕ 3ನೇ ಅಧ್ಯಾಯ 10ನೇ ವಾಕ್ಯ. ಮಲಕಿಯ ಬರೆದ ಪುಸ್ತಕ 3ನೇ ಅಧ್ಯಾಯ 10ನೇ ವಾಕ್ಯ. 10:11 ಬೇಗ ಓದ್ಮ. ನನ್ನ ಆಲಯವು ಆಹಾರ ಶೂನ್ಯವಾಗದಂತೆ ನೀವು ದಶಮಾಂಶವನ್ನು ಯಾವತ್ತನ್ನು ಭಂಡಾರಕ್ಕೆ ತೆಗೆದುಕೊಂಡು ಬನ್ನಿರಿ. ಆಹಾರ ಶೂನ್ಯವಾಗದಂತೆ, ಆಹಾರ ಕೊರತೆ ಆಗಬಾರ್ದು. ದಶಮಾಂಶ ಎಲ್ಲಿ ಕೊಡಬೇಕು? ಆಹಾರಕ್ಕೆ ಕೊಡಬೇಕು. ಎಲ್ಲರೂ ಹೇಳಿ, ದಶಮಾಂಶ ಎಲ್ಲಿ ಕೊಡಬೇಕು? ಆಹಾರ ಕೊಡಬೇಕು. ವೇರ್ ಯು ಆರ್ ಈಟಿಂಗ್, ಯು ಶುಡ್ ಸೋ ದೇರ್. ಪಾಸ್ಟರ್, ದಶಮಾಂಶ ಎಲ್ಲಿ ಕೊಡಬೇಕು? ನಿನಗೆಲ್ಲಿ ಊಟ ಸಿಗ್ತೈತೆ ಅಲ್ಲಿ ಕೊಡಿ. ಆಮೇನ್. ಪಾಸ್ಟರ್, ನಿಮ್ಮ ಹತ್ರನೇ ನನ್ನ ಊಟ, ಇಲ್ಲಿ ಕೊಡಿ. ಪಾಸ್ಟರ್, ನಾನು ಎಲ್ಲ ಕಡೆಯಿಂದ ತಿಂತೀನಿ, ಎಲ್ಲ ಹಂಚ್ಕೊಡಿ ಹೋಗಿ. ಪಾಸ್ಟರ್, ನಾನು 10 ಕಡೆ ತಿಂತೀನಿ, 10 ಕಡೆ ಕೊಡಿ. ಇಲ್ಲ ಪಾಸ್ಟರ್, ನಿಮ್ಮ ಹತ್ರನೇ ತಿಂತೀನಿ, ಇಲ್ಲಿ ಕೊಡಿ. ಬೈಬಲ್ ಏನು ಹೇಳುತ್ತೆ? ಆಹಾರ, ವೇರ್ ಯು ಈಟ್ ಫುಡ್, ಸ್ಪಿರಿಚುವಲ್ ಫುಡ್. ಅದು ಅವತ್ತಿಗೆ ಫಿಸಿಕಲ್ ಆಗಿ ಫುಡ್ ಇರ್ಬೋದು. ಇವಾಗ
ಸ್ಪಿರಿಚುವಲ್ ಫುಡ್. ಇವಾಗ ನಿನಗೆ ಆಧ್ಯಾತ್ಮಿಕ ಊಟ ಎಲ್ಲಿ ಸಿಕ್ತೋ ಅಲ್ಲಿ ಕೊಡಿ. ದೇವ್ರ ವಾಕ್ಯ ಹೇಳುತ್ತೆ, ನಾನು ಪರಲೋಕದ ದ್ವಾರಗಳನ್ನು ತೆರೆದು ನಿಮ್ಮಲ್ಲಿ ಸ್ಥಳ ಹಿಡಿಯಲಾಗದಷ್ಟು ಸುವರವನ್ನು ಸುರಿಯುವೆನೋ ಎಂದು ಪರೀಕ್ಷಿಸಿರಿ. ನೋಡಿ, ಟೆಸ್ಟ್ ಮಾಡಿ ನೋಡಿ. ಇದು ಪಾಸ್ಟರ್ ಫಿಲಿಪ್ ಬಾಬು ನುಡಿ ಅಂತ ಆಯ್ತಾ? ಇದು ಸೇನಾಧೀಶ್ವರನಾದ ಯೆಹೋವನ ನುಡಿ. ಪರೀಕ್ಷಿಸಿ ನೋಡು, ಇನ್ವೆಸ್ಟ್ ಮಾಡಿ ನೋಡು, ನಿನ್ನ ಫೈನಾನ್ಷಿಯಲ್ ಲೆವೆಲ್ ಚೇಂಜ್ ಆಗುತ್ತೆ. ಆಮೆನ್. ನೆಕ್ಸ್ಟ್ ಅನ್ನೊಂದು, ನುಂಗುವ ಹುಳವನ್ನು ನಾನು ನಿಮಗಾಗಿ ತಡೆಯುವೆನು. ನೋಡಿ, ಎಲ್ಲ ಇಷ್ಟು ದಿವಸ ನುಂಗ್ತಾ ಇತ್ತಲ್ಲ, ದೇವ್ರು ಹೇಳ್ತಾರೆ, ನೀನು ದಶಮಾಂಶ ಕೊಡೋದ್ರಿಂದ ಇದಕ್ಕೆ ಮೇಲೆ ನುಂಗೋ ಹುಳವನ್ನು ನಾನು ತಡಿತೀನಿ ನಿಮಗಾಗಿ. ಯಾರದು ನಿಮಗಾಗಿ? ಕೊಡೋರ ಫೈನಾನ್ಸು ಅಲ್ಲಿ ಇಲ್ಲಿ ಹಾಳಾಗದಂತೆ ದೇವರೇ ನಿನ್ನ ಫೈನಾನ್ಸನ್ನು ಬೇಲಿ ಹಾಕ್ತೀನಿ ಅಂತ ವಾಗ್ದಾನ ಮಾಡಿದ್ದಾರೆ. ದೇವ್ರ ವಾಕ್ಯ ಹೇಳುತ್ತೆ, ನುಂಗುವ ಹುಳವನ್ನು ನಾನು ನಿಮಗಾಗಿ ತಡೆಯುವನು. ಯಾರದು ನಿಮಗಾಗಿ? ದಶಮಾಂಶ ಕೊಡೋರು. ಅದು ನಿಮ್ಮ ಭೂಮಿಯ ಫಲವನ್ನು ನಾಶ ಮಾಡೋದು, ನಿಮ್ಮ ದ್ರಾಕ್ಷಿಯ ಹಣ್ಣು ತೋಟದಲ್ಲಿ ಉದುರಿ ಹೋಗೋದು. ಇದು ಸೇನಾಧೀಶ್ವರನಾದ ಯೆಹೋವನ ನುಡಿ. ಆಮೆನ್. ಇಲ್ಲಿವರೆಗೂ ಎಷ್ಟೇ ಸಂಪಾದನೆ ಮಾಡ್ರು ಎಲ್ಲೆಲ್ಲೋ ಹೊರಟೋಯ್ತು ಪಾಸ್ಟರ್. ಇವತ್ತಿಂದ ದೇವ್ರಿಗಾಗಿ ಎತ್ತಿಡ್ತೀನಿ, ದೇವ್ರಿಗೆ ಫಸ್ಟ್ ಕೊಡ್ತೀನಿ, 20% ಎತ್ತಿಡ್ತೀನಿ. ಪರಿಸ್ಥಿತಿಗಳು ಚೇಂಜ್ ಆಗುತ್ತೆ. ನನ್ನ ನೋಡ್ತಾ ಇರೋರಲ್ಲ, ಗಾಡ್ ಬ್ಲೆಸ್. ಆಮೆನ್. ಇವತ್ತು ತುಂಬ ಕಲ್ತ್ಕೊಂಡಿರ್ತೀರಾ ಅಂತ ನಂಬಿದ್ದೀನಿ. ಇವತ್ತು ಈ ಸಂದೇಶ ಒಂದು ವ್ಯತ್ಯಾಸ ತಗೊಂಡ್ಬರುತ್ತೆ ಅನ್ನೋದರಲ್ಲಿ ಯಾವ ವಿಧವಾದಂಥ ಸಂದೇಹ ಇಲ್ಲ. ಆಮೆನ್. ಓಕೆ. ದೇವ್ರ ರಾಜ್ಯಕ್ಕಾಗಿ ಕೊಡೋರು ಹೇಗೆ ಕೊಡಬೇಕು ಅನ್ನೋದು ಸ್ಕ್ರೀನಲ್ಲಿದೆ. ಆ ರೀತಿ ನೀವು ಕೊಡ್ಬೋದು. ದೇವರು ನಿಮ್ಮನ್ನು ಹೆಚ್ಚೆಚ್ಚಾಗಿ ಆಶೀರ್ವದಿಸಲಿ. ಆಮೆನ್. ನಾವೆಲ್ಲರೂ ಹಾಗೆ ಎದ್ದು ನಿಂತ್ಕೊಳ್ಳೋಣ. ಲೆಟ್ಸ್ ಪ್ರೇ. ಪ್ರೀತಿ ಸ್ವರೂಪಿಯೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿನ್ನ ಸನ್ನಿಧಾನಕ್ಕೆ ಬರ್ತೇವೆ. ನಮ್ಮೊಂದಿಗೆ ನೀನು ಮಾತನಾಡೋದಕ್ಕಾಗಿ ಸ್ತೋತ್ರ. ಈ ವಾಕ್ಯ ಅನೇಕರ ಜೀವಿತದಲ್ಲಿ ಒಂದು ವ್ಯತ್ಯಾಸ, ಬಿಡುಗಡೆನ ತರುತ್ತೆ ಅನ್ನೋದರಲ್ಲಿ ಯಾವ ವಿಧವಾದಂಥ ಸಂದೇಹ ಇಲ್ಲಪ್ಪ. ಈ ವಾಕ್ಯಕ್ಕಾಗಿ ಸ್ತೋತ್ರ. ಎಲ್ಲ ಘನತೆ ಮಹಿಮೆ ನಿನಗೆ ಸಲ್ಲಿಸಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತೇನೆ ತಂದೆ. ಆಮೇನ್, ಆಮೇನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಲಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದಂಥ ಉಪಕಾರಗಳಲ್ಲಿ ಒಂದನ್ನಾದರೂ ಮರೆಯಬೇಡ. ಆಮೇಲೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ಯಾವಾಗಲೂ ಎಂದೆಂದಿಗೂ ನಮ್ಮೊಂದಿಗಿರಲಿ. ಆಮೇನ್, ಆಮೇನ್, ಆಮೇನ್. ಪ್ರೈಸ್ ಗಾಡ್.